ನಮಸ್ತೆ ಅಂಡ್ ಗುಡ್ ಆಫ್ಟರ್ನೂನ್ ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನನ್ನ ಕಡೆಯಿಂದ ಪ್ರೀತಿಯ ಸ್ವಾಗತ. ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ಆದ್ರೆ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ಮನೆ ಅಡುಗೆ ಮಾತ್ರ ಯಾವಾಗ್ಲೂ ಕಾಯ್ತಾನೆ ಇರುತ್ತೆ. ನೀವು ಕೂಡ ಕಾಯ್ತಾ ಇರ್ತೀರಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಪ್ರತಿಮಾನ ಕರೆದ್ಬಿಡೋಣ. ಪ್ರತಿಮಾನ ವೆಲ್ಕಮ್ ಮಾಡ್ತೀನಿ, ಆದ್ರೆ ಒಂದು ಸಸ್ಪೆನ್ಸ್. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ. ರೂಪಾ, ಏ ರೂಪಾ, ಕರೆದ್ಬಿಟ್ಟು ಎಲ್ಲೋಡೋದ್ಲು? ನಾನು ಹೋಗ್ತೀನಿ ಹಂಗಾರೆ. ಯಾವಾಗ ಬಂದೆ? ಏನ್ ಸಮಾಚಾರ? ನಾ ಹೊರಡ್ತೀನಿ. ಕರಿಯದ್ ಕರೆದ್ಬಿಟ್ಟು ನೀನ್ ಹೋಗ್ತಾ ಇದೀಯಾ? ನಾನು ಈಗ ತಾನೇ ಬರ್ತಿದ್ದೀನಿ. ಸರಿ ಬಾಯ್. ಇಲ್ಲಮ್ಮ, ಇನ್ನೂ ಅಡಿಗೆ ಮಾಡಿಲ್ಲ, ಬಾಯ್ ಅಂತ ಹೊರಟ್ಬಿಟ್ರ. ಮತ್ ನೀನ್ ಕರೆದ್ಬಿಟ್ಟು ಹೊರಟ್ಬಿಟ್ಟೆ. ನಂಗೆ ವೆಲ್ಕಮ್ ಮಾಡ್ತೀಯ ಅಂತ ಕರ್ದೆ. ಆಯ್ತು, ಹಾಗೆ. ದಿವ್ಸ ಏನೋ ಒಂದ್ ಚಮಕ್ ಕೊಡ್ಬೇಕಲ್ಲ ನಮ್ಗೆ. ಏನ್ ಚಮಕ್ ಕೊಡಕ್ಕಾಗತ್ತಮ್ಮ, ನೀನ್ ಒಂಥರ ಚಮ್ಮಕ್ ಚೆಲ್ಲೋ. ಥ್ಯಾಂಕ್ ಯು. ಓಕೆ ಪ್ರತಿಮಾ, ಹಾ, ನಾನು ಇವತ್ತೊಂದು ಫಾರ್ಮಾಲಿಟಿಯಿಂದ ವೆಲ್ಕಮ್ ಮಾಡ್ತೀನಿ ನಿನ್ಗೆ. ಯಾಕೆ? ಸುಮ್ನೆ. ಓಕೆ, ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸರಿ ಹೇಳಮ್ಮ, ಇವತ್ತೇನ್ ಮಾಡ್ತಿದ್ಯಾ? ಇವತ್ತು ಒಂದು ಪಾರ್ಟಿ ಡಿಶ್. ಪಾರ್ಟಿನಲ್ಲಿ ನಮ್ಮನೇಲಿ ಒಂಥರ ಪಾರ್ಟಿನೇ. ಈಗ ಕಿಟಿ ಪಾರ್ಟೀಸ್ ಎಲ್ಲ ಮಾಡ್ತಾರಲ್ಲ, ಅಥವಾ ಬರ್ತ್ಡೇ ಪಾರ್ಟೀಸ್ ಮಾಡೋರಿಗೆ ತುಂಬಾ ಸುಲಭವಾದ ಡಿಶ್ ಅದು, ಮತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗೋದು ನೂಡಲ್ಸ್ ಬಾಸ್ಕೆಟ್ ಅಂತ. ನೂಡಲ್ಸ್ ಬಾಸ್ಕೆಟ್? ಹೌದು. ಓಕೆ, ಸೊ ಬಾಸ್ಕೆಟ್ ಅಲ್ಲಿ ನೂಡಲ್ಸ್ ಹಾಕ್ಬಿಟ್ಟು ಕೊಡ್ತಾಳೆ. ಇಟ್ಸ್ ಅ ಗಿಫ್ಟ್ ಫಾರ್ ಅಸ್. ಎಸ್, ಎಕ್ಸಾಕ್ಟ್ಲಿ. ವ್ರಾಪ್ಡ್. ಎಸ್. ಸರಿ, ಹಾಗಾದ್ರೆ ಅದಕ್ಕೆ ಏನೇನ್ ಬೇಕು? ಇದಕ್ಕೆ ಬೇಯಿಸಿರುವ ನೂಡಲ್ಸ್, ಬಾಳೆಹಣ್ಣು, ಆಪಲ್, ಪೈನಾಪಲ್, ವೆನಿಲಾ ಎಸೆನ್ಸ್, ಚೆರಿ, ಡ್ರೈ ಫ್ರೂಟ್ಸ್, ಎಣ್ಣೆ, ಐಸಿಂಗ್ ಶುಗರ್, ಕ್ರೀಮ್. ಇಟ್ಸ್ ಅ ಡೆಸರ್ಟ್. ಸಾರ್ಟ್ ಆಫ್ ಎ ಡೆಸರ್ಟ್. ಸಾರ್ಟ್ ಆಫ್ ಇಟ್. ಓಕೆ, ಸರಿ ಶುರು ಮಾಡೋಣ. ಸಾರ್ಟ್ ಆಫ್ ಏನು, ಡೆಸರ್ಟ್. ಯಾವಾಗಲೂ ನೀನ್ ಮಾಡ್ತಿಲ್ಲ, ಅದಕ್ಕೋಸ್ಕರ. ಓಕೆ, ಜಾಸ್ತಿ ಟೈಮ್ ತಗೊಳಲ್ಲ. ಮೊದಲಿಗೆ ನಾವು ನೂಡಲ್ಸ್ ಬಾಸ್ಕೆಟ್ ಮಾಡ್ಕೊಂಡ್ಬಿಡೋಣ. ಮಾಡ್ಕೋ. ಇದು ನೂಡಲ್ಸ್ ಏನ್ ಮಾಡಿದ್ದೀನಿ, ಬೇಯಿಸ್ಕೊಂಡಿದ್ದೀನಿ. ಮನೇಲಿ ಯಾವ ನೂಡಲ್ಸ್ ಇದ್ರೂ ಪರವಾಗಿಲ್ಲ. ಓಕೆ, ನೂಡಲ್ಸ್ನ ಬೇಯಿಸ್ಕೊಂಡು ಈಗ ಬಾಸ್ಕೆಟ್ ಮಾಡ್ಕೊಳ್ಳೋದು. ಗ್ಯಾಸ್ ಆನ್ ಮಾಡ್ತೀಯಾ? ಎಣ್ಣೆ ಹಾಕೊಂಡ್ಬಿಡೋಣ, ಎಣ್ಣೆ ಕಾಯಕ್ಕೆ. ಏನ್ ಡೀಪ್ ಫ್ರೈ ಇದು? ಹೌದು, ಡೀಪ್ ಫ್ರೈ. ಓ, ಈಗ ಯೂಶಲಿ ಮನೇಲಿ ನೂಡಲ್ಸ್ ಮಾಡೇ ಮಾಡ್ತೀವಿ, ಸೊ ಮಕ್ಕಳಿಗೆ ಇಷ್ಟವಾದಂಥದ್ದು. ಹೌದು. ಸೊ ಇದು ಕಿಟಿ ಪಾರ್ಟೀಸ್ಗೆ ಇದೊಂಥರ ಇನೋವೇಟಿವ್ ಆಗುವಾಗಿರುತ್ತೆ. ಆಕ್ಚುಲಾಗಿ ಏನಾಯ್ತು, ನೂಡಲ್ಸ್ ಜಾಸ್ತಿ ಉಳಿದಿತ್ತು ನಮ್ಮ ಮನೇಲಿ. ಓಕೆ, ಅದೇನ ಕ್ರೀಮ್ ಬೇರೆ ತಗೊಂಡ್ಬಂದ್ಬಿಟ್ಟಿದೆ. ಇನ್ ವೇಸ್ಟ್ ಆಗತ್ತಲ್ಲ, ಏನಾದ್ರು ಟ್ರೈ ಮಾಡೋಣ ಅನ್ಕೊಂಡು ಈ ತರ ಮಾಡಿದೆ. ಓ, ಹಂಗ್ ಬಂದಿರೋ ರೆಸಿಪಿ ಇದು? ಹಂಗ್ ಬಂದಿರೋ ರೆಸಿಪಿ. ಸ್ವಲ್ಪ ಇನೋವೇಟಿವ್ ಅಂತ ಹೇಳ್ಬೋದು. ಮತ್ತೆ ಚೆನ್ನಾಗ್ ಬಂತು. ಆಕ್ಚುಲಿ ಕ್ರಂಚಿ ಆಗಿರುತ್ತೆ, ಆಚೆ ಕಡೆ ನೂಡಲ್ಸ್ ಕ್ರಂಚಿ ಆಗಿರುತ್ತೆ. ಈಗ ನಾವು ಫ್ರೂಟ್ ಸಲಾಡ್ ಹೇಗ್ ಕೊಡ್ತೀವೋ ಅದೇ ತರ ಇರುತ್ತೆ ಇದು. ಬಟ್ ಯು ಕ್ಯಾನ್ ಹ್ಯಾವ್ ದ ನೂಡಲ್ಸ್ ಬಾಸ್ಕೆಟ್ ಆಲ್ಸೋ. ಈಗ ಏನ್ ಮಾಡೋಣ, ಸ್ವಲ್ಪ ಎಣ್ಣೆ ಮುಚ್ಕೊಂಡು. ಬಿಸಿ ಈಗ ಹಾಕಿದ್ದಲ್ವಾ, ಬಿಸಿ ಇಲ್ಲ. ಪಾಪ ಅಂತ ಹೇಳ್ದೆ. ಇಲ್ಲ, ಬಿಸಿ ಇಲ್ಲ ರೂಪ. ಈಗ ಏನ್ ಮಾಡೋಣ, ಈ ನೂಡಲ್ಸ್ ನ ಬೇಯಿಸ್ಕೊಂಡಿದೀವಲ್ಲ, ಸ್ವಲ್ಪ ಎಣ್ಣೆ ಹಿಂಗ್ ಸವರ್ಕೊಂಡ್ಬಿಟ್ಟು, ಅಥವಾ ಒಂಚೂರು ಕ್ರೀಮ್, ಅದು ಜಿಡ್ಡಿನಂಶ ಇರುತ್ತಲ್ಲ, ಒಟ್ಟಿನಲ್ಲಿ ಜಿಡ್ಡಿ ಇರ್ಬೇಕು. ಜಿಡ್ಡಿರ್ಬೇಕು. ಏನ್ ಮಾಡ್ಬೇಕು, ಈ ನೂಡಲ್ಸ್ ನ ಇದ್ರೊಳಗೆ ಹಾಕೊಂಡ್ಬಿಡೋಣ. ಹಾಕೊಂಡು ಸ್ಪ್ರೆಡ್ ಮಾಡ್ಬೇಕು. ಸ್ಪ್ರೆಡ್ ಮಾಡ್ಕೊಂಡು ನೋಡು, ಈ ತರ. ಓಕೆ, ಈ ತರ ಹಿಂಗ್ ಸ್ಪ್ರೆಡ್ ಮಾಡ್ಬೇಕು. ಹಿಂಗ್ ಎಲ್ಲಾದ್ರೂ ಹಿಂಗ್ ಹರಡ್ಕೋಬೇಕು. ಸ್ಟ್ರೈನರ್ಗೆ ಹರಡ್ಬೇಕು. ಮತ್ತೆ ಇದು ಬಸ್ದಾದ್ಮೇಲೆ ನೀರ್ ಹಾಕ್ಬಿಟ್ಟು ಬಸಿತೀವಲ್ಲ, ಬೆಂದಾದ್ಮೇಲೆ ಸ್ವಲ್ಪ ಡ್ರೈ ಆಗ್ಬೇಕು, ತುಂಬಾ ನೀರಿನ ಅಂಶ ಇರಬಾರ್ದು. ಹೌದಾ? ಹೌದು. ಅಂದ್ರೆ ನೀ ಹೇಳ್ತಿರ್ತಿಯಲ್ಲ ಯಾವಾಗ್ಲೂ, ಅದನ್ನ ಬೇಯಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬೇಕು 1 ಸ್ಪೂನು. ಅದಾದ್ಮೇಲೆ ತಣ್ಣೀರಲ್ಲಿ ಅದನ್ನ ತೊಳಿಬೇಕು, ತೊಳ್ಬಿಟ್ಟು ಪಕ್ಕದಲ್ಲಿ ಇಡ್ಬೇಕು. ಬಟ್ ಇಟ್ಟ ತಕ್ಷಣ ಮಾಡಬಾರ್ದು, ಒಂದು 10 ನಿಮಿಷ ಬಿಟ್ಟು ಮಾಡ್ಬೋದಾ? 10 ನಿಮಿಷ ಬಿಟ್ಟು ಮಾಡ್ಬೋದು. ಸೊ ಈ ತರ ಹಿಂಗೆ ಮಾಡ್ಕೊಂಡ್ರೆ ಸೊ ಫಿಲಪ್ ಆಗ್ಬೇಕು. ಮತ್ತೆ ಏನಾಗತ್ತೆ, ನಾವು ಕರೆದಿದ ತಕ್ಷಣ ಏನಾಗತ್ತೆ, ಇದು ಸ್ವಲ್ಪ ಚಿಕ್ಕದಾಗತ್ತೆ, ಕಂಪ್ರೆಸ್ ಆಗತ್ತೆ. 1 ಸ್ಪೂನ್ ಕೊಡ್ತೀಯ? ಹೀಗೆ ಆದಷ್ಟು ಒತ್ತಬೇಕು. ಈಗ ಎಣ್ಣೆ ಕಾದ್ಮೇಲೆ ಇದನ್ನ ಇದ್ರ ಜೊತೆ ಹಾಕಿ ಎಣ್ಣೆಗೆ ಹಾಕ್ಬೇಕು. ಈಗ ಅದು ಪ್ರೆಸ್ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಇರುತ್ತಲ್ವಾ, ಯಾಕಂದ್ರೆ ಆರಿದ್ರೆ ನೂಡಲ್ಸ್ ಯೂಶಲಿ ಸ್ವಲ್ಪ ಗಟ್ಟಿ ಆಗತ್ತೆ. ಪ್ರೆಸ್ ಮಾಡಕ್ ಆಗುತ್ತೆ? ಅದು ಆಗತ್ತೆ ನೋಡು, ಅದಕ್ಕೆ ಹೇಳಿದ್ದು ಕೈ ಒಂಚೂರು ಹಿಂಗೆ ಮುಡ್ಸ್ಕೊಂಡು ಈ ತರ ಹಿಂಗ್ ಮಾಡಿದ್ರೆ ಕ್ಲೀನ್ ಆಗಿ ಕುತ್ಕೊಳ್ಳುತ್ತೆ. ಈಗೇನ್ ಮಾಡೋಣ, ಇದೇನಿದು, ಸ್ಟ್ರೈನರ್ ಜೊತೆಲೆ ಇಡ್ಬೇಕಾ? ಸ್ಟ್ರೈನರ್ ಜೊತೆಲೆ ಇಡ್ಬೇಕು. ಸ್ವಲ್ಪ ಈ ಕಡೆ ಎಣ್ಣೆ ಮುಚ್ಕೊಂಡಿದ್ದೀನಿ. ಆದಷ್ಟು ಕಬ್ಬಿನ ಇದಿದೆಯಲ್ಲ ಈ ಥರದ ಸ್ಟ್ರೈನರ್ ತೊಗೋಬೇಕು.
ಒಂದು ಕೋನ್ ಶೇಪ್ ಅಲ್ಲಿ ಇರ್ಬೇಕು. ಎಕ್ಸಾಕ್ಟ್ಲಿ. ಏನಕ್ಕೆ ಅದು ಸ್ಟ್ರೈನರ್ ಅಲ್ಲೇ ಹಾಕಿ ಎಣ್ಣೆಲ್ ಕರಿ ಇದು ಬೌಲ್ ತರ ಬರ್ಬೇಕಲ್ಲ, ಬಾಸ್ಕೆಟ್ ತರ. ಆ ಶೇಪ್ಗೋಸ್ಕರ ನೀನ್ ಅದನ್ನ ಮಾಡ್ಕೋತಿದ್ಯಾ? ಹೌದು. ಏನ್ ತಲೆ ನಮ್ಮ ನಿಂದ. ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗುತ್ತಲ್ವಾ? ಹೌದು ನೋಡಿ, ಈ ತರ ಓ ಈ ತರ ತಿರುಗಿಸ್ಬಿಡ್ಬೇಕು. ಸ್ಟ್ರೈನರ್ ಅಲ್ಲಿ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಬೇಯಿಸಿ ಉಲ್ಟಾ ಮಾಡಿದ್ರೆ ಅದು ಕಂಪ್ಲೀಟ್ ಆಗಿ ಬೇಯುತ್ತಲ್ವಾ? ಕಂಪ್ಲೀಟ್ ಆಗಿ ಬೇಯುತ್ತೆ. ಓಕೆ. ಏನಂದ್ರೆ ಇದು ಕ್ರಿಸ್ಪಿ ಆಗಿರುತ್ತೆ ಇದು. ಸೊ ಬಾಸ್ಕೆಟ್ ಶೇಪ್ಗೋಸ್ಕರ ನೀನು ಸ್ಟ್ರೈನರ್ ಅಲ್ಲಿ ಹಾಕಿ ಅಂದ್ರೆ ಸ್ವಲ್ಪ ಖುಷಿ ಇರುತ್ತೆ, ಮಜಾ ಇರುತ್ತೆ ಇದನ್ನ ಹೌದು ಮಾಡೋಕೆ ಅಲ್ವಾ? ಅದಕ್ಕೆ ಹೇಳಿದ್ದು ಪಾರ್ಟೀಸ್ಗೆ ಚೆನ್ನಾಗಿರುತ್ತೆ ಇದು. ಅಂಡ್ ಒಳಗಡೆ ನೋಡು ಅದು ಗ್ಯಾಪ್ ಕೂಡ ಸಿಗುತ್ತೆ ನಿಮಗೆ. ಗ್ಯಾಪ್ ಸಿಗುತ್ತೆ. ಹೌದು. ಆಫ್ ಮಾಡ್ಲಾ? ಹಾ, ಆಫ್ ಮಾಡಿ. ಇಟ್ಸ್ ಲೈಕ್ ಹಕ್ಕಿಗಳೆಲ್ಲ ಗೂಡ್ ಕಟ್ಟುತ್ತಲ್ಲ, ನೆಸ್ಟ್ ಆ ಗೂಡ್ ಇದ್ದಂಗಿದೆ ಇದು. ಹೌದು. ತೆಗೆದ್ಬಿಡ್ಲಾ ಇದು? ಸಾಕ? ಹಾ, ಅದು ಸಾಕು, ತೆಗೆದು. ಪ್ರತಿಮಾ, ಈಗ ಗೂಡ್ ರೆಡಿ ಆಯ್ತು, ಹಕ್ಕಿಗಳನ್ನೆಲ್ಲ ಅದ್ರಲ್ಲಿ ಕೂರಿಸ್ಬೇಕು. ಸೊ ಇವಾಗ ಅದಕ್ಕೊಂದು ಪ್ರೊಸೀಜರ್ ಇದೆ. ಏನ್ ಮಾಡ್ತಿದ್ಯಾ? ವೇಟ್ ಅಂಡ್ ಸಿ, ವೇಟ್ ಅಂಡ್ ವಾಚ್. ಏನೋ ಬೀಟರ್ ಎಲ್ಲ ತಗೊಂಡ್ಬಿಟ್ಟೆ. ಈಗ ಏನ್ ಮಾಡೋಣ, ಒಂದು ಬಟ್ಲಾಗಷ್ಟು ಕ್ರೀಮ್. ಒಂದ್ ಬಟ್ಲು? ಹಾ, ಒಂದು ಬಟ್ಲು ಕ್ರೀಮ್ನ ಸ್ವಲ್ಪ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಯೂಸ್ ಮಾಡ್ಕೋಬೇಕು, ಫ್ಲಫಿನೆಸ್ ಬರೋಕ್ಕೋಸ್ಕರ. ಚಿಲ್ಡ್ ಆಗಿರ್ಬೇಕು ಅದು? ಚಿಲ್ಡ್ ಆಗಿರ್ಬೇಕು. ಒಂದು 3 ಟೇಬಲ್ ಸ್ಪೂನ್ ಆಗಷ್ಟು ಐಸಿಂಗ್ ಶುಗರ್. ಅಂದ್ರೆ ಇದು ಬೇರೆ ಸಪರೇಟ್ ಸಿಗುತ್ತಾ ಹೆಂಗೆ? ಹೌದು, ಇದು ಐಸಿಂಗ್ ಶುಗರ್ ಅಂತಂದ್ರೆ ನೀನು ಯೂಶಲಿ ಕ್ರೀಮಿಂಗ್ಗೆ ಯೂಸ್ ಮಾಡೋದು. ಕೇಕ್ ಕ್ರೀಮಿಂಗ್ಗೆಲ್ಲ ಐಸಿಂಗ್ ಶುಗರೇ ಬೇಕು. ಓ, ಮಾಮೂಲಿ ಸಕ್ಕರೆ ಹಾಕ್ಬಹುದಾ ಬೇಡವಾ? ಇಲ್ಲ, ಇದಕ್ಕೆ ಮಾಮೂಲಿ ಸಕ್ಕರೆ ಬೇಡ. ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಂಡ್ಬಿಡ್ಬೇಕು. ಈಗ ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೊಂಡ್ಬಿಡೋಣ. ಏನಕ್ಕೆ ಅದು ಬೀಟ್ ಮಾಡ್ಕೋಬೇಕು? ಫ್ಲಫಿನೆಸ್ ಬರುತ್ತೆ. ಓಕೆ. 1 ಸ್ಪೂನ್ ಕೊಡು, ಚೂರ್ ವೆನಿಲಾ ಎಸೆನ್ಸ್. ವೆನಿಲಾ ಎಸೆನ್ಸ್ ಎಲ್ಲಾ ಸ್ವೀಟ್ಸ್ಗೂ ಸೂಟ್ ಆಗುತ್ತೆ, ಡೆಸರ್ಟ್ಸ್. ಎಸ್ಪೆಷಲಿ ಡೆಸರ್ಟ್ಸ್ಗೆ ಸೂಟ್ ಆಗುತ್ತೆ ಅದು. ತಿರ್ಗಾ ಕ್ಲೀನಾಗಿ ಬೀಟ್ ಮಾಡ್ಕೊಂಡ್ಬಿಟ್ಟು ಪ್ರತಿಮಾ, ಈಗ ಕೆಲವ್ರ ಮನೇಲಿ ಬೀಟರ್ ಇರೋದಿಲ್ಲ ಅಲ್ವಾ? ಬೀಟರ್ ಇಲ್ದಿರೋರು ಈ ಸ್ಮಾಲ್ ಬೀಟರ್ ಸಿಗತ್ತಲ್ಲ, ವುಡನ್ ಮಜ್ಜಿಗೆ ಕಡಿಯೋದಂತದ್ಯಾ? ಮಜ್ಜಿಗೆ ಕಡಿಯೋದು ಬೇಡ. ಈ ಬೀಟರ್, ಸ್ಮಾಲ್ ಬೀಟರ್ಸ್ ಬರುತ್ತಲ್ಲ, ಎಗ್ ಬೀಟರ್ ಇರುತ್ತಲ್ಲ. ಓಕೆ, ಸ್ಟೀಲ್ದು. ಹಾ, ಸ್ಟೀಲ್ದು. ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆ. ಈಗ ಸೇಮ್ ಇದು ಬರುತ್ತಲ್ಲ ನಮಗೆ, ಸೇಮ್ ಫ್ಲಫಿನೆಸ್ ಬರುತ್ತೆ. ಫ್ಲಫಿನೆಸ್ ಸಿಗುತ್ತೆ. ಹೌದು. ಯೂಶಲಿ ನಾವೆಲ್ಲ ಏನ್ ಮಾಡ್ತೀವಿ, ಕೇಕ್ ಕ್ರೀಮಿಂಗ್ಗೋಸ್ಕರ ಈ ತರ ಬೀಟರ್ ಇಟ್ಕೊಂಡಿರ್ತೀವಿ. ಈಗ ಇದಕ್ಕೆ 1 ಬಟ್ಲಾಗಷ್ಟು ಬಾಳೆಹಣ್ಣು. ಓಕೆ. ಆಪಲ್ ಹಾಗೂ ಪೈನಾಪಲ್. ಓ, ಈ 3 ಫ್ರೂಟ್ಸ್ ಅಥವಾ ಬೇರೆ ಏನಾದ್ರು ಯೂಸ್ ಮಾಡ್ಬೋದಾ? ಇಲ್ಲ, ಈ 3 ಫ್ರೂಟ್ಸ್ ಇಟ್ ಇಸ್ ಸೂಟಬಲ್. ಸೊ ಹಂಗನ್ಕೊಂಡು ನೀನ್ ಸಪೋಟ ಹಾಕಕ್ ಆಗೋದಿಲ್ಲ. ಸೊ ಈ 3 ಯಾವಾಗ್ಲೂ ಎಲ್ಲಾ ಡೆಸರ್ಟ್ಸ್ ಅಲ್ಲೂ ಅಷ್ಟೇ, ಈ 3 ಫ್ರೂಟ್ಸ್ ಇಟ್ ಇಸ್ ಕಾಮನ್. ಈಗ ಸ್ವಲ್ಪ ಗಟ್ಟಿ ಇರುತ್ತೆ ಇದು. ಹೌದು ಅಲ್ವಾ? ಈಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕಮ್ಮ. ಆಯ್ತಮ್ಮ. ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಚಿಲ್ಡ್ ಆಗಿರ್ಬೇಕಲ್ಲ ಡೆಸರ್ಟ್ ಇದು. ಚಿಲ್ಡೇ ಇರಬೇಕು, ಮತ್ತೆ ಕ್ರೀಮ್ ಬೀಟ್ ಮಾಡ್ಬೇಕಾದ್ರೆ ಆದಷ್ಟು ತಣ್ಣಗಿರ್ಬೇಕು. ತಣ್ಣಗಿಲ್ಲ ಅಂತ ಅಂದ್ರೆ ಒಂದು ಬೌಲಲ್ಲಿ ಐಸ್ ಗಡ್ಡೆಗಳು ಹಾಕೊಂಡು ಅದ್ರ ಮೇಲೆ ಪಾತ್ರ ಇಟ್ಕೊಂಡು ಕ್ರೀಮ್ ಹಾಕೊಂಡು ಬೀಟ್ ಮಾಡ್ಕೋಬಹುದು. ಓ, ಸೊ ಆ ತರನ ಮಾಡ್ಕೋಬಹುದು. ಸೊ ಇವಾಗ ಈ ಒಂದು ಮಿಕ್ಸ್ಚರ್ ಆಗಿದೆ. ಈಗ ಸರ್ವಿಂಗ್ ಪ್ಲೇಟ್ ಹಾಕೋಣ. ಓಕೆ. ಅದೆಷ್ಟು ಚೆನ್ನಾಗಿ ಬಂದಲ್ಲ. ಹೌದು. ಬಾಸ್ಕೆಟ್
ಇದು ಸ್ವೀಟಿಶ್ ಬೇಕಂದ್ರೆ ಈ ತರ ಮಾಡ್ಕೋಬಹುದು. ಖಾರ ಬೇಕು ಅಂತಂದ್ರೆ ಮಯೋನೀಸ್ ಇದೆಯಲ್ಲ, ಮಯೋನೀಸ್ ಮತ್ತೆ ಈ ಟೊಮ್ಯಾಟೊ, ಈರುಳ್ಳಿ ಆ ತರನು ಹಾಕೋಬಹುದು ವಿತ್ ಹರ್ಬ್ಸ್. ಓಕೆ, ಎರಡು ಆಪ್ಷನ್ ಇದೆ. ಎರಡು ಆಪ್ಷನ್ ಇದೆ ಇದಕ್ಕೆ. ಸೊ ಬಾಸ್ಕೆಟ್ ಫಿಲ್ ಮಾಡ್ಕೋಬೇಕು. ಸೂಪರ್ ಅಲ್ಲ? ಅದ್ ನೋಡು, ಹಣ್ಣುಗಳನ್ನ ತಿನ್ನೋದಕ್ಕೂ ಸುಮ್ನೆ ಒಂದು ಬಟ್ಲಲ್ಲಿ ಹಾಕೊಂಡು ತಿನ್ನೋದಕ್ಕೂ ಈ ತರ ಬ್ಯಾಸ್ಕೆಟ್ ಮಾಡಿ ಇನ್ನೋವೇಟಿವ್ ಆಗಿ ವೆರಿ ಕ್ರಿಯೇಟಿವ್ ಅಂಡ್ ವೆರಿ ಕಲರ್ಫುಲ್. ಹೌದು ಅಲ್ವಾ? ಎಕ್ಸಾಕ್ಟ್ಲಿ. ಅದೇ ಹೇಳಿದ್ನಲ್ಲ, ಈ ಬರ್ತ್ಡೇ ಪಾರ್ಟೀಸ್ಗೆ ಅಥವಾ ಕಿಟಿ ಪಾರ್ಟೀಸ್ಗೆ ಈ ತರ ಚಿಕ್ಕ ಚಿಕ್ಕದು ಈ ತರ ಮಾಡಿಟ್ಬಿಟ್ರೆ ಒಂಥರ ನೋಡೋರ್ಗೂ ಆಕರ್ಷಣೀಯವಾಗಿರುತ್ತೆ ಇದು. ಹೌದು, ಮತ್ತೆ ಏನಿರ್ಬೋದು ಅನ್ನೋ ಒಂದು ಕುತೂಹಲ ಇರುತ್ತೆ. ಎಕ್ಸಾಕ್ಟ್ಲಿ. ಆಹಾ, ಚೆರಿ ಬೇರೆ ಇಟ್ಬಿಟ್ಟಿಯಾ ಕೊನೆಗೆ? ಪ್ರೆಸೆಂಟೇಷನ್ ಬೇಕಲ್ವಾ? ಹೌದು, ಮಸ್ಟ್ ಅಂಡ್ ಶುಡ್. ರೂಪಾ, ನೂಡಲ್ಸ್ ಬಾಸ್ಕೆಟ್ ಬೇಕಾ? ಥ್ಯಾಂಕ್ ಯು ಪ್ರತಿಮಾ. ವೆಲ್ಕಮ್. ವಾವ್, ಸಖತ್ತಾಗಿದೆ ಅಲ್ಲ? ಎಷ್ಟು ಚೆನ್ನಾಗಿದೆ ಅಂದ್ರೆ ನೋಡಿದ ತಕ್ಷಣ ತಿನ್ಬೇಕು ಅಂತ ಆಸೆ ಆಗುತ್ತೆ ಯಾರಿಗೆ ಆಗ್ಲಿ. ನೀವು ಮನೇಲಿ ಕೂಡ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ, ಐ ನೋ. ಸೊ ಈಗ ಇದನ್ನ ಹೇಗ್ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಇನ್ನೊಂದ್ಸಲ ನೋಡ್ಕೊಳ್ಳಿ. ತುಂಬಾ ಸಿಂಪಲ್ ರೆಸಿಪಿ, ನೂಡಲ್ಸ್ ಬಾಸ್ಕೆಟ್ ಮಾಡುವ ವಿಧಾನ. ಮೊದಲು ಬೇಯಿಸಿದ ನೂಡಲ್ಸ್ ಅನ್ನು ಕಾಫಿ ಸೋಸುವ ಸ್ಟ್ರೈನರ್ ಒಳಗೆ ಹಾಕಿ ಡೀಪ್ ಫ್ರೈ ಮಾಡಿ ಬ್ಯಾಸ್ಕೆಟ್ ತಯಾರಿಸಿಕೊಳ್ಳಿ. ನಂತರ ಒಂದು ಬಟ್ಟಲು ಚಿಲ್ಡ್ ಕ್ರೀಮ್, ಐಸಿಂಗ್ ಶುಗರ್ ಹಾಕಿ ಬೀಟ್ ಮಾಡಿ. ಈಗ ಅದಕ್ಕೆ ವೆನಿಲಾ ಎಸೆನ್ಸ್ ಅನ್ನು ಹಾಕಿ ಮತ್ತೆ ಬೀಟ್ ಮಾಡಿಕೊಳ್ಳಿ. ನಂತರ ಇದೇ ಮಿಶ್ರಣಕ್ಕೆ ಸಣ್ಣಗೆ ಹೆಚ್ಚಿದ ಬಾಳೆಹಣ್ಣು, ಪೈನಾಪಲ್, ಆಪಲ್ ಹಾಗೂ ಡ್ರೈ ಫ್ರೂಟ್ಸ್ ಅನ್ನು ಹಾಕಿ ಮಿಕ್ಸ್ ಮಾಡಿ. ನೂಡಲ್ಸ್ ಬಾಸ್ಕೆಟ್ಗೆ ಈ ಹಣ್ಣಿನ ಮಿಶ್ರಣವನ್ನ ಇಟ್ಟು ಸರ್ವ್ ಮಾಡಿದರೆ ನೂಡಲ್ಸ್ ಬಾಸ್ಕೆಟ್ ರೆಡಿ ಟು ಈಟ್. ವಾವ್, ನೋಡಿದ ತಕ್ಷಣ ಆಸೆ ಆಗುತ್ತೆ. ನಾನು ಇನ್ನೂ ಟೈಮ್ ವೇಸ್ಟ್ ಮಾಡಿದ್ರೆ ಅಷ್ಟೇ, ಆಮೇಲೆ ನನ್ನ ಹೊಟ್ಟೆ ಎಲ್ಲ ಉರ್ದೋಗ್ಬಿಡುತ್ತೆ. ಈ ಮಕ್ಕಳು ಮಾಡ್ಕೊಳ್ತಾವಲ್ಲ, ಉರಿಡಿ ಬಾಯೆಲ್ಲ ಮಾಡ್ಕೊಳ್ತಾರಲ್ಲ, ಬಟ್ ತಿಂದ್ರು ಅದು ಒಂಥರ ಮನ್ಸ್ ಪೂರ್ವಾಗಿ ತಿಂದ್ರೆ ಇನ್ನು ಚೆನ್ನಾಗಿರುತ್ತೆ. ನೀವು ಚೆನ್ನಾಗಿ ಮಾಡ್ಕೊಟ್ರೆ ಮಗು ತರನ ತಿನ್ಬಿಡ್ತೀವಿ ನಾವು. ಅಷ್ಟು ಚೆನ್ನಾಗಿದೆ ಬ್ಯಾಸ್ಕೆಟ್ ಜೊತೆಲಿ. ದಿಸ್ ಫ್ರೂಟ್ಸ್ ಎಮ್ಮಿ ಸೂಪರ್. ಥ್ಯಾಂಕ್ ಯು. ಸೊ ಇದೇ ಖುಷಿಗೆ ನೆಕ್ಸ್ಟ್ ರೆಸಿಪಿ ಹೇಳ್ಬಿಡು. ನೆಕ್ಸ್ಟು ಇನ್ಸ್ಟೆಂಟ್ ಪಾಪಡ್ ಹೇಳ್ಕೊಡ್ತೀನಿ ನಿಮಗೆ. ಇನ್ಸ್ಟೆಂಟ್ ಪಾಪಡ್? ಓಕೆ. ಇನ್ಸ್ಟೆಂಟ್ ಪಾಪಡ್ ಅದು ಮನೇಲಿ ಗೋಧಿ ಹಿಟ್ಟಿರುತ್ತೆ, ಎಲ್ಲಾ ಸಾಮಾನುಗಳು ಇರುತ್ತೆ. ಹಪ್ಪಳ ಮನೇಲಿ ಇಲ್ಲ ಅಂದಾಗ ಸೊ ಅದನ್ನ ಹಪ್ಪಳ ತರ ಮಾಡ್ಕೊಂಡು ತಿನ್ಬೋದು. ಓಕೆ, ಅದಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಬಿಡು. ಓಕೆ, ಖಾಲಿ ಮಾಡ್ತೀನಿ. ಓಕೆ, ಸಕ್ಕತ್ತಾಗಿದೆ ಡೆಸರ್ಟು. ಬಾಸ್ಕೆಟ್ ನೂಡಲ್ಸ್ ಅಂತೂ ಸೂಪರ್ ಆಗಿದೆ. ಇನ್ನು ಏನು ಹೇಳಿ, ಸೂಪರ್ ಎಮ್ಮಿ ಅದು ಇದು ಎಲ್ಲ ಹೇಳ್ತಾ ಇದ್ರೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನೆಕ್ಸ್ಟ್ ಇನ್ಸ್ಟೆಂಟ್ ಪಾಪಡ್ ಇವಳು ಮಾಡ್ಕೊಡ್ತಾಳೆ. ಅದಕ್ಕೆ ಏನೇನು ಬೇಕೋ ಅದನ್ನ ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನಾನೊಂದು ಶಾರ್ಟ್ ಬ್ರೇಕ್ ತಗೋತೀನಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಮತ್ತೊಮ್ಮೆ ಸ್ವಾಗತ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಇನ್ಸ್ಟೆಂಟ್ ಪಾಪಡ್ ನೋಡೋದಕ್ಕೆ ರೆಡಿನಾ? ಹೇಗ್ ಮಾಡೋದು ಅಂತ ಹೇಳ್ಕೊಡ್ಬೇಕಮ್ಮ ಈಗ? ಶೋರ್. ಶೋರ್. ಈಗ ಏನೇನ್ ಬೇಕು ಅಂತ ಹೇಳ್ಬಿಡು. ಇದಕ್ಕೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈರುಳ್ಳಿ, ಕೊಬ್ಬರಿ, ಕ್ಯಾರೆಟ್ ತುರಿ, ಹುರ್ಗಡ್ಲೆ, ಕಡಲೆಕಾಯಿ ಬೀಜ, ಈಸ್ಟರ್ನ್ ಅವರ್ ಅರಿಶಿನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈಸ್ಟರ್ನ್ ಅವರ್ ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಉಪ್ಪು, ಎಣ್ಣೆ. ಇನ್ಸ್ಟಂಟ್. ಓಕೆ, ಮೊದಲು ಕಡಲೆಕಾಯಿ ಬೀಜ ಮತ್ತೆ ಹುರ್ಗಡ್ಲೆ. ಇದು ಒಂದೊಂದು ದೊಡ್ಡ ಟೇಬಲ್ ಸ್ಪೂನ್. ನಾನು ಸ್ವಲ್ಪನೇ ಮಾಡ್ತೀನಿ, ಒಂದು 3-4 ಹಪ್ಪಳ ಮಾಡ್ತೀನಿ. ಓಕೆ. ಸೊ ಇವಾಗ ಅದಕ್ಕೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಗೆದಿರ್ಬೇಕು. ಹೌದು, ಹುರಿದು ತೆಗೆದಿರೋದು. ಓಕೆ. ನೆಕ್ಸ್ಟ್ ಹುರ್ಗಡ್ಲೆ. ಓಕೆ. ಕೊಬ್ಬರಿ ಸ್ವಲ್ಪ. ಓಕೆ. ಹಸಿಮೆಣಸಿನಕಾಯಿ ಒಂದು 2-3. ಓಕೆ. ಕರಿಬೇವಿನ ಸೊಪ್ಪು. ಯಾಕಂದ್ರೆ ಕರಿಬೇವಿನ ಸೊಪ್ಪು ನೀನು ಹಂಗೆ ಹೆಚ್ಚು ಹಾಕಿದ್ರೆ ಯಾರು ತಿನ್ನೋದಿಲ್ಲ. ಕರೆಕ್ಟ್. ಇದನ್ನ ಫೈನ್ ಪೌಡರ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಪಾಪಡ್ ಮಾಡೋದ್ರಿಂದ ಅದರಲ್ಲೆಲ್ಲ ಮಿಕ್ಸ್ ಆಗಿ ಗ್ರೈಂಡ್ ಆಗಿದ್ರೇನೆ ಚೆನ್ನಾಗಿರುತ್ತೆ. ಹೌದು. ಇದಕ್ಕೆ ಅಚ್ಕಾರದ ಪುಡಿ ಇಲ್ಲ ಅಂತಂದ್ರೆ ಕಾಳ್ಮೆಣಸು ಹಾಕೋಬಹುದು, ಆಪ್ಷನ್. ಅದ ಆಮೇಲೆ ಹಸಿಮೆಣಸಿನ್ಕಾಯಿ ಬೇಡ ಅಂತಂದ್ರೆ ಇದು ಕಾಳ್ಮೆಣಸು ಹಾಕೋಬಹುದು. ಅದು ಇದೆಯಾ? ಯಾವ್ದು ಪುಡಿ ಅಥವಾ ಹಸಿಮೆಣಸಿನ್ಕಾಯಿ ಅಥವಾ
ಕಾಳು ಮೆಣಸಿನ ಪುಡಿ. ಓಕೆ, ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ 1 ಬಟ್ಲಾಗಷ್ಟು ಗೋಧಿ ಹಿಟ್ಟು. ಓಕೆ, 1 ಟೇಬಲ್ ಸ್ಪೂನ್ ಆಗಷ್ಟು ಮೈದಾ ಹಿಟ್ಟು ಬೈಂಡಿಂಗಿಗೆ. ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಚೂರು ಅರಿಶಿನ, ಈಸ್ಟರ್ನ್ ಅರಿಶಿನ, ಓಕೆ, ಉಪ್ಪು, ಇದಿಷ್ಟು ಹಾಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡ್ ಬರ್ತೀನಿ. ಇದು ಫೈನ್ ಪೌಡರ್ ಮಾಡ್ಕೊಂಡು. ಓ, ನೀರ್ ಹಾಕ್ತೆ ಹಾಗೆ ಹಾಗೆ, ಹೌದು. ಇದು ಈಗ ಹಸಿರು ಬಣ್ಣದ ಪಾಪಡ್ ಅಲ್ಲ? ಸಾರ್ಟ್ ಆಫ್. ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ. ಆನ್ ಮಾಡ್ಲಾ? ಹಾ, ಈ ಎಣ್ಣೆ ಕೊಡ್ನ ಹಾಕ್ತೆ. ಇಲ್ಲಿ ಒಂದೇ 1 ಚಮಚ ಹಾಕು ಎಣ್ಣೆ. ತಣ್ಣಗಿರೋದಾ? ಹಾ, ಪರವಾಗಿಲ್ಲ. ಈಗ ಇದಕ್ಕೆ ನೀರ್ ಹಾಕೊಂಡು ಗಟ್ಟಿ ಕಲ್ಸ್ಕೊಂಡ್ಬಿಡೋಣ. ಓ, ಆ ಗಟ್ಟಿ ಅಂದ್ರೆ ಯಾವ ತರ? ಚಪಾತಿ ಹಿಟ್ಟಿನ ಅದಕ್ಕೆ. ಇನ್ನೂ ಗಟ್ಟಿ ಬಂದ್ರು ಪರವಾಗಿಲ್ಲ. ಓಕೆ, ಚೂರು ನೀರು ಕೊಡೋರು. ಈಗ ಪಾಪಡ್ ನಾವು ಯಾವಾಗ್ಲೂ ಅಷ್ಟೇ ಅಲ್ಲ, ಊಟದ ಜೊತೆಗೆ ತಿನ್ನೋ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ. ಹೌದು, ಇದನ್ನ ಸ್ನಾಕ್ ತರ ಕಾಫಿ ಟೈಮು ತಿನ್ಬೋದು. ಹಾ ಹಾ, ತುಂಬಾ ಚೆನ್ನಾಗಿರುತ್ತೆ ಈ ಪಾಪಡ್ ಮಾತ್ರ. ಹೌದು, ಬಿಕಾಸ್ ಎಲ್ಲ ಖಾರ ಗಿರ ಎಲ್ಲ ಸೇರ್ಕೊಂಡಿರೋದು. ಎಕ್ಸಾಕ್ಟ್ಲಿ. ಚೂರು ಎಣ್ಣೆ ಕೊಡಮ್ಮ. ಕಡೆಯಲ್ಲಿ ಏನ್ ಮಾಡ್ಬೇಕು, ಸ್ವಲ್ಪ ಎಣ್ಣೆ ಮೇಲ್ಗಡೆ ಹಿಂಗ್ ಹಾಕೊಬೇಕು. ಕಲ್ಸಾದ್ಮೇಲೆ ಕಲ್ಸಾದ್ಮೇಲೆ ನಾವು ಚಪಾತಿ ಹಿಟ್ಟು ಕಲ್ಸಾದ್ಮೇಲೂ ಹಾಗೆ ಮಾಡ್ತೀವಲ್ಲ, ಸ್ವಲ್ಪ ಹೌದು. ಎಣ್ಣೆ ಹಾಕ್ಬಿಟ್ಟು ಮತ್ತೆ ಕೊನೆಯಲ್ಲಿ ಕಲ್ಸ್ಬಿಟ್ಟು 1 ರೌಂಡ್ ಕಲ್ಸ್ಬಿಟ್ಟು ಇಟ್ಬಿಡ್ತೀವಿ. ಹೌದು. ಇದು ಮಾಡಾದ್ಮೇಲೆ ಒಂದು 5 ನಿಮಿಷ ಬಿಡ್ಬೇಕು. ಸೋಕ್ ಮಾಡ್ಬೇಕಾ? ಸೋಕ್ ಮಾಡ್ಬೇಕು. ಒಂದು 5 ನಿಮಿಷ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು. ಸರಿ, ಇದನ್ನ ಸ್ವಲ್ಪ ಹೊತ್ತು ನೆನ್ಸಿ ಲಟ್ಸಿ ಇಟ್ಕೊಂಬಿಡು. ಓಕೆ, ಅಷ್ಟ್ರಲ್ಲಿ ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಶೂರ್. ಸ್ನೇಹಿತರೆ, ನಾವ್ ಯಾವಾಗ್ಲೂ ಬೇಸಿಗೆಗಾಲದಲ್ಲಿ ಹಪ್ಪಳ ಮಾಡಿ ಇಟ್ಕೊಳ್ತೀವಿ. ಆದ್ರೆ ಖಾಲಿ ಆದಾಗ ಏನ್ ಮಾಡೋದು, ದಿಢೀರ್ ಅಂತ ತಿನ್ಬೇಕು ಅಂತ ಅನ್ಸ್ದಾಗ ಏನ್ ಮಾಡೋದು, ಈ ತರ ಇನ್ಸ್ಟೆಂಟ್ ಪಾಪಡ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಲ್ಲ. ಅದ್ರಲ್ಲೂ ಕೂಡ ಉಪ್ಪು ಖಾರ ಎಲ್ಲ ಇರುವಂತಹ ಮಸಾಲಾ ಪಾಪಡ್, ಇನ್ಸ್ಟೆಂಟ್ ಪಾಪಡ್. ಓಕೆ, ಈಗ ನೋಡ್ತಾ ಇದ್ದೀರಾ ಹೇಗ್ ಮಾಡೋದು ಅಂತ. ರೆಡಿ ಆಗೋಕ್ ಮುಂಚೆ ಆಸ್ ಯೂಶುವಲ್ ಒಂದು ಚಿಕ್ಕ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಸೊ ಇನ್ಸ್ಟೆಂಟ್ ಪಾಪಡ್ ಹೇಗ್ ಮಾಡೋದು ಅಂತ ನೋಡ್ಕೋತಾ ಇದ್ದೀರಾ. ಈಗ ಅದನ್ನ ಕರ್ದು ಆಮೇಲೆ ನನ್ ಕೈ ಕೊಡ್ತಾಳೆ. ನನಗೆ ಹೇಳಕ್ ಮುಂಚೆನೆ ಕರಿತಾ ಇದೀಯಾ? ನಿಂಗೆ ಅರ್ಜೆಂಟ್ ಅಲ್ವಾ ಯಾವಾಗ್ಲೂ, ಅದಕ್ಕೋಸ್ಕರ. ನೀನು ಬಾಸ್ಕೆಟ್ ನೂಡಲ್ಸ್ ಕೊಟ್ಮೇಲೆ ಅರ್ಜೆಂಟ್ ಅಂತ ಅನಿಸ್ತಾನೆ ಇಲ್ಲ ನನಗೆ. ಹೌದಾ? ಒಂದು ಟಿಶ್ಯೂ ಪೇಪರ್ ಹಾಕಿರೋದು ಕೂಡ. ಪೂರಿ ತರ ಸ್ವಲ್ಪ ತೆಳುಗ್ ಲಟ್ಟಿಸ್ಕೋಬೇಕಲ್ವಾ? ಹೌದು, ತೆಳು ಇರ್ಬೇಕು, ಆದಷ್ಟು ತೆಳು ಇರ್ಬೇಕಿದೆ. ಗರ್ಗರಿಯಾಗಿ ಬರಲ್ಲ ಅನ್ಸುತ್ತೆ. ಹೌದು. ಇದು ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಬೋದು ಇದು. ಯಾಕಂದ್ರೆ ಮೈದಾ ಆಮೇಲೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ನಿನಗೆ ತುಂಬಾ ತೆಳು ಮಾಡಕ್ ಬರುತ್ತೆ ಇದು. ಹೌದಾ? ಹೌದು. ಬಟ್ ಜಾಸ್ತಿ ತೆಳುವುದಷ್ಟು ಗಟ್ಟಿ ಜಾಸ್ತಿ ಆಗುತ್ತೆ ಅನ್ಕೋತೀನಿ. ಕ್ರಿಸ್ಪ್ ಜಾಸ್ತಿ ಆಗುತ್ತೆ. ಓಕೆ, ಗ್ಯಾಸ್ ಆಫ್ ಮಾಡ್ಬಿಡು. ಪ್ರತಿಮಾ, ಇನ್ಸ್ಟೆಂಟ್ ಪಾಪಡ್ ರೆಡಿ. ತಿಂದು ಹೇಗಿದೆ ಅಂತ ಹೇಳು. ಏನು ಏನು ನಾ ಮಾಡಿದ್ದು? ಇದಿನ್ನೂ ಆಗಿಲ್ಲ. ಇನ್ನು ಆಗಿಲ್ವಾ? ಆಗಿಲ್ಲ. ಛೇ, ವೇಸ್ಟ್ ಆಗೋಯ್ತು. ಈಗ ಏನ್ ಮಾಡೋಣ, ಇದು ಜೋಡಿಸ್ಕೊಂಡ್ಬಿಡೋಣ. ಈಗ ಏನ್ ಮಾಡೋಣ, ಈರುಳ್ಳಿ, ಕ್ಯಾರೆಟ್ ತುರಿ ಹಾಕೋಬೇಕಾ? ಹೌದು, ತುರಿದಿರೋ ಕ್ಯಾರೆಟ್, ಕೊತ್ತಂಬರಿ ಸೊಪ್ಪು, ಚೂರ್ ಈಸ್ಟರ್ನ್ ಅವ್ರ ಖಾರದ ಪುಡಿ. ಓ, ಇದಕ್ಕೂ ಖಾರದ ಪುಡಿ ಹಾಕೋಬೇಕು? ಹೌದು, ಸ್ಪೈಸಿ ಆಗಿರ್ಬೇಕಲ್ಲ. ಚೂರೇ ಚುರುಪ್ಪು. ಇದಿಷ್ಟು ನಾವು ಈ ತರ ಕ್ಲೀನಾಗಿ ಕಲ್ಸ್ಕೊಂಡ್ಬಿಡ್ಬೇಕು.
ನೋಡಿ ಇದು ಇವಾಗ ಮಿಕ್ಸ್ ಮಾಡ್ಕೊಂಡಿದೀವಲ್ಲ, ಹಾ ಇದನ್ನ ಹಾಗೆ ಸ್ಪೂನ್ ತಗೊಂಡು ತಿನ್ನೋದಾ? ತಿನ್ಬೋದು, ಬೇಕಾದ್ರೆ ತಿನ್ಬೋದು, ಸ್ಯಾಲೆಡ್ ಆಗುತ್ತೆ. ಅದಕ್ಕೊಂಚೂರು ನಿಂಬೆ ಹುಳಿ ಹಾಕ್ಬಿಟ್ಟಿದ್ರೆ ತಿನ್ಬಿಡ್ತಿದ್ದೆ. ಓ ಎಸ್, ಮೇಲೆ ಬೇಕಾದ್ರೆ ನಿಂಬೆ ಹುಳಿ ಹಾಕೋಬಹುದು ಅಲ್ವಾ? ಹೌದು, ನೋಡಿ ಈ ತರ. ಓಕೆ, ಅಂಡ್ ಇದನ್ನ ಹಾಕಿದ ತಕ್ಷಣ ತಿನ್ಬೇಕು, ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ಮೆತ್ತಗಾಗತ್ತೆ. ನಾ ಅದಕ್ಕೆ ಹೇಳಿದ್ದು ಇನ್ಸ್ಟೆಂಟ್ ಪಾಪಡ್ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ಸ್ಟೆಂಟ್ ಪಾಪಡ್ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಪ್ರತಿಮಾ. ವೆಲ್ಕಮ್. ಸೊ ನಾನು ಹೇಳ್ದಾಗೆ ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ನಮ್ಮ ಅಡುಗೆ ಮಾತ್ರ ಯಾವಾಗಲೂ ರೆಡಿ ಆಗ್ತಾ ಇರುತ್ತೆ. ನೋಡಿದ್ರಲ್ಲ ಇನ್ಸ್ಟೆಂಟ್ ಪಾಪಡ್ ಹೇಗೆ ಮಾಡೋದು ಅಂತ. ತುಂಬಾ ಈಸಿ ರೀ. ಇದನ್ನ ಸ್ನಾಕ್ ಆಗು ತಿನ್ಬೋದು ಅಥವಾ ಊಟದ ಜೊತೆ ಹಪ್ಪಳದ ತರನೂ ತಿನ್ಬೋದು. ಎನಿವೆ, ಸೊ ನೋಡ್ಕೊಂಡಿದ್ದೀರಾ ಹೇಗೆ ಮಾಡೋದು ಅಂತ. ಇನ್ಸ್ಟೆಂಟ್ ಪಾಪಡ್ ಮಾಡುವ ವಿಧಾನ. ಮೊದಲು ಮಿಕ್ಸಿ ಜಾರಿಗೆ ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ, ಹುರಿಗಡಲೆ, ಕೊಬ್ಬರಿ, ಹಸಿಮೆಣಸಿನಕಾಯಿ ಹಾಗೂ ಕರಿಬೇವನ್ನ ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಬೌಲ್ಗೆ ಗೋಧಿ ಹಿಟ್ಟು, ಮೈದಾ ಹಿಟ್ಟು, ಈಸ್ಟರ್ನ್ ಅರಿಶಿಣ, ಉಪ್ಪು, ರುಬ್ಬಿದ ಮಸಾಲೆ, ಸ್ವಲ್ಪ ಎಣ್ಣೆ ಹಾಗೂ ಸ್ವಲ್ಪ ನೀರನ್ನ ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ, ಕೊನೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿ ಕಲಸಿ 5 ನಿಮಿಷ ನೆನೆಯಲು ಇಡಿ. ನಂತರ ಪೂರಿ ರೀತಿ ಲಟ್ಟಿಸಿ ಕಾದ ಎಣ್ಣೆಯಲ್ಲಿ ಕರೆಯಿರಿ. ಈಗ ಒಂದು ಬೌಲ್ಗೆ ಈರುಳ್ಳಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಈಸ್ಟರ್ನ್ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಪಾಪಡ್ ಮೇಲೆ ಹರಡಿದರೆ ಇನ್ಸ್ಟೆಂಟ್ ಪಾಪಡ್ ರೆಡಿ ಟು ಈಟ್. ಇನ್ಸ್ಟೆಂಟ್ ಪಾಪಡ್ ಸ್ವಲ್ಪ ಮಸಾಲ ಎಲ್ಲ ಮಿಕ್ಸ್ ಮಾಡಿ ಕೊಟ್ರೆ ಆಹಾ ಚೆನ್ನಾಗಿರುತ್ತೆ. ಅದನ್ನ ಹೇಳೋಕ್ಕಿಂತ ತಿಂದ್ರೇನೆ ಚೆನ್ನಾಗಿರುತ್ತೆ. ಹೇಗಿದೆ ಟೇಸ್ಟ್? ಆ ಪಾಪಡ್ ಒಂಥರ ಚೆನ್ನಾಗಿದೆ, ಗರ್ಗರಿಯಾಗಿ. ಅದ್ರ ಜೊತೆಗೆ ಮಸಾಲ ಇನ್ನೂ ಚೆನ್ನಾಗಿರುತ್ತೆ. ಹಾ, ಸೂಪರ್ ಆಗಿದೆ. ಓಕೆ ಮಾ, ಹಾ ನಿಜವಾಗ್ಲೂ ಇವತ್ತು ಯು ಮೇಡ್ ಮೈ ಡೇ. ಥ್ಯಾಂಕ್ ಯು. ಸೊ ಬಾಸ್ಕೆಟ್ ನೂಡಲ್ಸ್ ಆಗಿರ್ಬೋದು, ಸೂಪರ್ ಆಗಿತ್ತು. ಆ್ಯಂಡ್ ಇನ್ಸ್ಟೆಂಟ್ ಪಾಪಡ್ ಸಕ್ಕತ್ತಾಗಿತ್ತು. ಓಕೆ ಡಿಯರ್. ಸೊ ನಾಳೆ ನಿಂಗೆ ಇನ್ನೂ ಒಂದು ಸ್ಪೆಷಲ್ ರೆಸಿಪಿ ಕೊಡ್ತೀನಿ. ಓಕೆ, ಐ ಬಿ ವೇಟಿಂಗ್. ಓಕೆ ಮಾ, ಥ್ಯಾಂಕ್ ಯು, ಬಾಯ್. ಬಾಯ್. ಒಂದು ನಿಮಿಷ ಬಾಯ್ಲಿ. ಏನು ಕರೆಕ್ಟಾಗಿ ಹಿಂಗೆ ಮಾಡಲಿಲ್ಲ ನೀನು. ಆಲ್ ರೈಟ್ ಸ್ನೇಹಿತರೆ, ಇನ್ಸ್ಟೆಂಟ್ ಪಾಪಡ್ ಜೊತೆಗೆ ನೂಡಲ್ಸ್. ನಿಜವಾಗ್ಲೂ ಆ ಬಾಸ್ಕೆಟ್ ನೂಡಲ್ಸ್ ಅಂತೂ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಇನ್ನು ಆ 3 ಸಾಕಾಗ್ಲಿಲ್ಲ ರೀ, ಇನ್ನು ಜಾಸ್ತಿ ಬೇಕು ಅಂತ ಅನಿಸ್ತಾ ಇದೆ. ಎನಿವೆ ನೋಡ್ಕೊಂಡಿದ್ದೀನಿ, ಇವತ್ತು ಮನೆಗೆ ಹೋಗಿ ಖಂಡಿತ ಮಾಡ್ತೀನಿ. ನೀವು ನೋಡ್ಕೊಂಡಿದ್ದೀರಾ ಮನೇಲಿ, ನೀವು ಕೂಡ ಟ್ರೈ ಮಾಡಿ. ಸೂಪರ್ ಆಗಿದೆ ಇನ್ಸ್ಟೆಂಟ್ ಪಾಪಡ್ ಕೂಡ ಸೂಪರ್. ಸೊ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ನಮ್ಮ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ. ಅವರು ಕೂಡ ನಮಗೋಸ್ಕರ 2 ರೆಸಿಪೀಸ್ನ ಹೇಳ್ಕೊಡ್ತಾರೆ. ಯಾರ ಗೆಸ್ಟ್, ಯಾವ ರೆಸಿಪೀಸ್ ಅಂತ ಕಾಯ್ತಾ ಇರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ. ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಯಾರಿರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ನಾನು ಅಷ್ಟೇ ರೀ ವೆಯ್ಟ್ ಮಾಡ್ತಾ ಇದ್ದೆ. ಆದ್ರೆ ವೆಯ್ಟ್ ಮಾಡಬೇಡಿ, ನಾನೇ ಬಂದಿದ್ದೀನಿ ಅಂತ ಕಾವ್ಯ ಅವರು ಓಡಿ 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 ಕಾಲೇಜಿಗೆ ಚಕ್ಕರ್ ಹಾಕಿ ಬಂದಿದ್ದಾರಪ್ಪ. ಸೊ ಲೆಟ್ಸ್ ವೆಲ್ಕಮ್ ಕಾವ್ಯ. ಹಾಯ್ ಕಾವ್ಯ. ಹಾಯ್. ನಮ್ಮ ಮನೆ ಅಡಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ಸ್. ಏನ್ರಿ ಕಾಲೇಜಿಗೆ ಚಕ್ಕರ? ಯಾಕೆ ಇಲ್ಲಿಗೆ ಬರ್ಬೇಕಂತ ಹೇಳ ನಿಮ್ ಲೆಕ್ಚರ್ಗೆ? ಹೇಳಿ. ಹೇಳ ಜೋರಾಗಿ ಹೇಳಿ. ಇಲ್ಲಿಂದ ನಿಮ್ ಕಾಲೇಜಿಗೆ ಕೇಳಿಸ್ಬೇಕು. ಹೇಳಿ. ಓಕೆ, ಯಾವ ಕಾಲೇಜು ನೀವೇ ಹೇಳ್ಬಿಡಿ ಒಂದ್ಸಲ. ದಯಾನಂದ ಸಾಗರ್. ದಯಾನಂದ ಸಾಗರ್. ಏನ್ ತಗೊಂಡಿದ್ದೀರಾ ಅಲ್ಲಿ? PCMC ಸೈನ್ಸ್. PCMC ಸ್ವಲ್ಪ ಕಷ್ಟ ಅಲ್ವಾ? ಕಷ್ಟನೇ. ಮತ್ತೆ ಯಾಕೆ ಇಷ್ಟ ಆಯ್ತು ಸೈನ್ಸ್? ಓದ್ಬೇಕು ಅನ್ಸ್ತು, ಅದಕ್ಕೆ ತಗೊಂಡೆ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಬಟ್ ಯೂಶಲಿ ಆರ್ಟ್ಸ್ ಕಾಮರ್ಸ್ಗಿಂತ ಸೈನ್ಸ್ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಅಲ್ವಾ? ಹೇಗ್ ನಡೀತಾ ಇದೆ ನಿಮ್ಮ ಪ್ರಿಪ್ರೇಷನ್ಸ್? ಯಾ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗ? ವೆರಿ ನೈಸ್. ಹೇಳಿ ಕಾವ್ಯ, ಈಗ ಏನ್ ಮಾಡ್ತಿದ್ದೀರಾ? ಟೊಮೆಟೊ ಪೀನಟ್ ರೈಸ್. ಟೊಮೆಟೊ ಪೀನಟ್ ರೈಸ್. ರೈಸ್ ಇಷ್ಟನಾ ನಿಮ್ಗೆ? ನನ್ಗೇನು ಇಷ್ಟ ಅಂತ ಕೇಳಲೇ ಇಲ್ಲ. ಏನು ಇಷ್ಟ ಹೇಳಿ ನೀವೇ. ನನಗೂ ರೈಸ್ ತುಂಬಾ ಇಷ್ಟ. ಹೌದಾ? ಅದಕ್ಕೆ ಮಾಡ್ತಿದ್ದೀನಿ. ಕಾವ್ಯ, ಟೊಮೆಟೊ ಪೀನಟ್ ರೈಸ್ಗೆ ಫಾರ್ ಅ ಚೇಂಜ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ನೀವ್ ಹೇಳೋಂಗಿಲ್ಲ, ನಾ ಹೇಳ? ಹೇಳಿ. ಓಕೆ. ಬಾಸುಮತಿ ರೈಸ್, ಸಾಸಿವೆ, ಕ್ಯಾರೆಟ್, ಬಟಾಣಿ, ಕರಿಬೇವು, ಈಸ್ಟರ್ನ್ ಚಾಟ್ ಮಸಾಲ, ಟೊಮೆಟೊ ಪ್ಯೂರಿ, ಬೀನ್ಸ್, ನಿಂಬೆಹಣ್ಣು, ಕ್ಯಾಪ್ಸಿಕಮ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಸ್ವೀಟ್ ಕಾರ್ನ್, ಈಸ್ಟರ್ನ್ ಅಚ್ಚಕಾರದ ಪುಡಿ, ಪನ್ನೀರ್, ಉಪ್ಪು, ಕಡಲೆಕಾಯಿ ಬೀಜ, ಕೊತ್ತಂಬರಿ ಸೊಪ್ಪು, ಎಣ್ಣೆ. ಹೆಂಗೆ? ಕರೆಕ್ಟಾಗಿ ಹೇಳಿದ್ನ ಎಲ್ಲ? ಶ್ಯೂರ್?
ಯಾ ಸರಿ ಶುರು ಮಾಡೋಣ. ಹ್ಮ್ ಮೊದ್ಲೇನ್ ಕೊಡ್ಲಿ ನಾನು? ಕುಕ್ಕರ್ ಕುಕ್ಕ. ಸ್ಟವ್ ಆನ್ ಮಾಡ್ಲಾ? ಹ್ಮ್ ಓಕೆ, ಈಗ ಪ್ರೊಸೀಜರ್ ಶುರು. ಫಸ್ಟ್ ಏನ್ ಮಾಡ್ತೀರಾ? ಆಯಿಲ್ ಹಾಕೋಣ. ಆಯಿಲ್ ಹಾಕಿ. ಎಷ್ಟು? 3 ಸ್ಪೂನ್ಸ್. ಎಷ್ಟು? 3 ಸ್ಪೂನ್ಸ್ 3 ಸ್ಪೂನ್ ಸಾಕಾ? ಓಕೆ ಕಾವ್ಯ. ಕಾವ್ಯ, ಹ್ಮ್ ಕಾಲೇಜಲ್ಲೆಲ್ಲ ತುಂಬಾ ಗಲಾಟೆ ಮಾಡ್ತೀರಂತೆ, ಎಲ್ಲ ಹುಡುಗರ್ನೆಲ್ಲ ಇಲ್ಲಪ್ಪ, ರೇಗಿಸ್ತೀರಂತೆ. ಸಾಸಿವೆ ಹಾಕ್ತಿದ್ದೀನಿ. ಇಲ್ವಾ? ಸಾಸಿವೆ ಹಾಕ್ತೀರಾ ಕಾಲೇಜಲ್ಲಿ ಎಲ್ಲ ಕಡೆ? ಹಾ, ಇಲ್ಲಪ್ಪ, ಇಲ್ವಾ? ತುಂಬಾ ಗಿಡಗಳನ್ನೆಲ್ಲ ಬೆಳೆಸಿದಿರಂತೆ ಕಾಲೇಜಲ್ಲಿ. ಕಾಲೇಜ್ ಅವ್ರು ಬೆಳೆಸಿದ್ದಾರೆ. ನೀವ್ ಬೆಳೆಸಿಲ್ವಾ? ನೀವೇನ್ ಮಾಡ್ತೀರಾ? ನಾವು ಕಾಲೇಜಿಗೆ ಹೋಗಿ ಬರ್ತೀವಿ ಅಷ್ಟೇ. ಅಷ್ಟನಾ? ಈರುಳ್ಳಿ ಹಾಕ್ತಿದ್ದೀನಿ. ಸಾಸಿವೆ ಆದ್ಮೇಲೆ ಈರುಳ್ಳಿ. ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ. ಓಕೆ. ಕಾವ್ಯನ್ಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟನಾ? ಅಡಿಗೆ ಮಾಡ್ತೀರಾ ಮನೇಲಿ? ಹಾ ಮಾಡ್ತೀನಿ. ಈ ಯಾರ್ಯಾರು ಇದೀರ ಮನೇಲಿ ಹೇಳಲೇ ಇಲ್ಲ ನಮ್ಗೆ. ನಾನು, ಅಪ್ಪ, ಅಮ್ಮ, ತಮ್ಮ. ತಮ್ಮ? ತಮ್ಮನ್ ಸಿಕ್ಕಾಪಟ್ಟೆ ಗೋಳಿಕೋತೀರಂತ, ಹೌದಾ? ಅವನೇ ನನ್ನ ಗೋಳಿಕೊಂತಾನೆ. ಹಂಗೇನಿಲ್ಲ, ಅವ್ನು ಹೇಳ್ತಾ ಇದ್ದ ಕಾವ್ಯ ಅಕ್ಕ ತುಂಬಾ ಕೀಟ್ಲೆ, ತುಂಬಾ ಗೋಳಿಕೊಂಡ್ಬಿಡ್ತಾಳೆ ನನ್ಗೆ ಅಂತ, ಹೌದಾ? ಇಲ್ಲ, ಅವನು ನನ್ನ ಜೊತೆ ಗಿತ್ಲಾಡೋದಕ್ಕೆ ಕಾಯ್ತಿರ್ತಾನೆ ಯಾವಾಗಲೂ. ಯಾವಾಗ್ಲೂ ಫೈಟಿಂಗ್ ಇಬ್ರದ್ದು? ಹ್ಮ್ ಜೋರಾಗಿ. ಹಸಿಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ಮಾತಾಡ್ತೀನಿ ನಾನು ಜಾಸ್ತಿ. ಅಲ್ಲ, ಗೊತ್ತಾಯ್ತು ಅವಾಗ್ಲೇ. ಹ್ಮ್ ಓ, ತುಂಬಾ ಏನಂತಾರೆ, ಕಿತ್ಲೆ ಜಾಸ್ತಿ, ಕಾಲು ಹಿಡಿಯೋದು ಜಾಸ್ತಿ ಅಂತ ಗೊತ್ತಾಯ್ತು. ಏನ್ ವಿಷಯ? ಅಂದ್ರೆ ಜಾಸ್ತಿ ಖುಷಿ ಆಗಿದ್ದಾಗ ಮಾತ್ರ ಕಾಲು ಎಳಿತೀನಿ. ಇಲ್ಲಾಂದ್ರೆ ಇಲ್ಲ. ಕಾವ್ಯ, ಹಾ, ಏನೇನ್ ಹಾಕಿದ್ರಿ ಇವಾಗ ಮಾತಾಡ್ತಾ ಮಾತಾಡ್ತಾ? ಎಣ್ಣೆ ಹಾಕ್ದೆ, ಸಾಸಿವೆ ಹಾಕ್ದೆ, ಈರುಳ್ಳಿ ಹಾಕ್ದೆ, ಕ್ಯಾಪ್ಸಿಕಮ್ ಹಾಕ್ದೆ ಅಷ್ಟೇ. ಸೊ ಅದಷ್ಟು ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಈಗ ನೆಕ್ಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಿದ್ದೀನಿ. ಓಕೆ, ಸ್ವಲ್ಪ. ಮನೇಲಿ ಯಾವಾಗ ಅಡಿಗೆ ಮಾಡ್ತೀರಾ ನೀವು? ಅಮ್ಮ ಹೊರಗಡೆ ಹೋದಾಗ. ಅಮ್ಮ ಊರಿಗೆ ಹೋಗ್ತಾ ಇರ್ತಾರಾ ಆಗಾಗ? ಊರಿಗೆ ಹೋಗಲ್ಲ, ಹೊರಗಡೆ ಹೋಗ್ತಿರ್ತಾರೆ ಸುಮ್ಮನೆ ಎಲ್ಲಿಗಾದ್ರು. ಅವಾಗ ಮಾಡ್ತೀರಾ ಅಡಿಗೆ ನೀವು? ಇಲ್ಲ, ಕಾಲೇಜ್ಗೆ ಹೋಗೋದು ಬರೋದು ಓದೋದು ಇದೇ ಜಾಸ್ತಿ ಇರುತ್ತಲ್ವಾ? ಯಾವಾಗ ಟೈಮ್ ಸಿಗುತ್ತೆ ನಿಮಗೆ? ನನಗೆ ಸಂಡೇ ಟೈಮ್. ಸಂಡೇ. ಸೊ ಸಂಡೇ ಯಾವಾಗಲೂ ಅಡುಗೆ ಮಾಡ್ತೀರಾ? ಈಗ ಕಾರ್ನ್ ಹಾಕ್ತಿದ್ದೀನಿ. ಸ್ವೀಟ್ ಕಾರ್ನ್ ನಿಮ್ಗೆ ಇಷ್ಟನಾ? ನೆಕ್ಸ್ಟ್ ಈಗ ಟೊಮೆಟೊ ಪ್ಯೂರಿ ಹಾಕ್ತಿದ್ದೀನಿ. ಟೊಮೆಟೊ ಪ್ಯೂರಿ ಹಾಕ್ತಿದ್ದೀನಿ. ಸರಿ. ಈಗ ಪನ್ನೀರ್ ಹಾಕ್ತಿದ್ದೀನಿ. ಸ್ವೀಟ್ ಕಾರ್ನ್, ಪನ್ನೀರ್ ಇದೆಲ್ಲ ಎಷ್ಟು ಚೆನ್ನಾಗಿರ್ತಲ್ಲ ವಾಟರ್ ಕಾಂಬಿನೇಷನ್. ಮಾತಿಗೆ ಯೂಶಲಿ ನಾವು ಹಾಕಲ್ಲ, ಈ ಥರ ರೇರಾಗಿ ಮಾಡಿದಾಗ ಮಾತ್ರ ಪನ್ನೀರು ಸ್ವೀಟ್ ಕಾರ್ನ್ ಹಾಕಿದಾಗ ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಇಷ್ಟ ಅಂತ ಹೇಳಿದ್ರು ಯಾರೋ, ಅದಕ್ಕೆ ಹಾಕ್ತಿದ್ದೀನಿ. ಯಾರು? ಯಾರೋ ಹೇಳಿದ್ರು. ಯಾರು ಹೇಳಿದ್ದೇಳಿ? ನೀವೇ ತಿಳ್ಕೊಂಡು ಹೇಳಿ. ಈ ನನಗೆ ಟೆಸ್ಟಾ? ಪ್ರೋಗ್ರಾಮ್ ನೋಡ್ತೀರಾ ನೀವು? ಡೈಲಿ ನೋಡ್ತೀನಿ. ಕಾಲೇಜ್ಗೆ ಯಾವಾಗ ಹೋಗ್ತೀರಪ್ಪ? ನೆಟ್ಟಲ್ಲಿ ನೋಡ್ತೀನಿ. ಕ್ಯಾರೆಟ್ ಹಾಕ್ತಿದ್ದೀನಿ. ಓಕೆ. ಎಪಿಸೋಡ್ನೆಲ್ಲ ಯೂಟ್ಯೂಬಲ್ಲಿ ನೋಡ್ತೀರಾ ಹಾಗಾದ್ರೆ? ಹಾ, ನೋಡ್ತಿರ್ತೀನಿ. ಹೌದು, ಪನ್ನೀರ್ ಆದ್ಮೇಲೆ ಏನೇನು ಹಾಕಿದ್ರಿ? ಬೀನ್ಸ್ ಹಾಕಿದೆ, ಕ್ಯಾರೆಟ್ ಹಾಕಿದ್ದೀನಿ. ನನಗೆ ಗೊತ್ತೇ ಆಗಲಿಲ್ಲ, ಹಂಗೆ ಫಾಸ್ಟಾಗಿ ಹಾಕ್ಬಿಟ್ರಿ ನೀವು. ಹೇಳ್ಕೊಡ್ಬೇಕು ತಾನೆ ನೀವು. ನಾನು ಇಲ್ಲಿ ತಿನ್ಮೇಲೆ ಆಸೆ ಆಗುತ್ತೆ, ಮನೆಗೆ ಹೋಗಿ ಮಾಡ್ಬೇಕಲ್ವಾ? ಹೌದಾ ಅಲ್ವಾ? ಹೌದು. ಮತ್ತೆ ನೆಕ್ಸ್ಟ್ ಏನ್ ಹಾಕ್ತಿರಪ್ಪ? ಖಾರವಾಗಿರೋ ಇಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಚಾಟ್ ಮಸಾಲ ಹಾಕ್ತಿದ್ದೀನಿ. ಓಕೆ, ಸ್ವಲ್ಪ ಚಾಟ್ ಮಸಾಲ. ರೈಸ್ ಬಾತ್ಗೆಲ್ಲ ಚಾಟ್ ಮಸಾಲ ಹಾಕ್ತಾರೆ.
ಸಖತ್ತಾಗಿರುತ್ತೆ. ಸಕ್ಕತ್ತಾಗಿರುತ್ತಾ? ನೋಡೋಣ ಇವತ್ತು ಟೇಸ್ಟ್. ಬಟಾಣಿ ಹಾಕ್ತಿದ್ದೀನಿ. ಹಸಿ ಬಟಾಣಿ, ಆಮೇಲೆ ಅದಷ್ಟು ಚೆನ್ನಾಗಿ ಹುರ್ಕೋಬೇಕಲ್ಲ. ಎಣ್ಣೆಲಿ ಸ್ವಲ್ಪ ಬೆಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಯಾವ ಊರು ನಿಮ್ದು? ಬ್ಯಾಂಗ್ಳೂರೇ. ಬ್ಯಾಂಗ್ಳೂರ್. ಅಜ್ಜಿ ತಾತ ಎಲ್ಲ ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ. ಎಲ್ರು ಇಲ್ಲ ಇದ್ದಾರಾ? ನೀವ್ ಹಂಗಂದ್ರೆ ಟ್ರಿಪ್ ಅಲ್ಲಿ ಸ್ಕೂಲು ಕಾಲೇಜಿಂದ ಹೋಗಿದ್ದೀರಾ? ಹಾ, ಹೋಗಿದ್ದೀನಿ. ಈಗ ಹೋಗ್ತೀನಿ. ಈಗ ಹೋಗ್ತೀರಾ ಮತ್ತೆ? ನೆಕ್ಸ್ಟ್ ಮಂತ್ ಈ ಮಂತ್? ಈಗ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಎಲ್ಲಿ ಹೋಗ್ತಾ ಇದ್ದೀರಾ? ಪ್ಲಾನ್ ಮಾಡಿದ್ದೀರಾ? ಕೇರಳ. ಕೇರಳ. ನೀರ್ ಕೊಡಿ. ನೀರ್ ಹಾಕ್ತಿದ್ದೀನಿ. ಓಕೆ. ಕಾವ್ಯ, ನೀರ್ ಹಾಕೊಂಡ್ರಿ. ತುಂಬಾ ಅಡಿಗೆ ಮಾಡಿ ಮಾಡಿ ಎಕ್ಸ್ಪೀರಿಯನ್ಸ್ ಇರೋರು ಅವರೆಲ್ಲರೂ ಕಣ್ಣಳ್ತೆ ಅಂತ ಹೇಳ್ತಾರೆ. ನೀವು ಹೆಂಗೆ ಟಕ್ ಅಂತ ಅಷ್ಟು ನೀರ್ ಹಾಕೊಂಡ್ರಿ? ಯಾವ ಅಳತೆ ಅದು? ನಾನು ಮನೇಲಿ ಮಾಡಿ ಮಾಡಿ ಅಭ್ಯಾಸ ಇದೆ ಅದಕ್ಕೆ. ಎಷ್ಟನೇ ವಯಸ್ಸಲ್ಲಿ ಅಡಿಗೆ ಶುರು ಮಾಡಿದ್ರಿಪ್ಪ? ನಾನು 8th ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೇನೆ ಶುರು ಮಾಡಿದೆ. ಹಂಗಾರೆ ಕಣ್ಣಳ್ತೆ ಚೆನ್ನಾಗಿದೆ. ಈಗ ಒಂದು ಬೌಲ್ ಅಕ್ಕಿಗೆ ಎಷ್ಟು ನೀರ್ ಹಾಕೋಬೇಕು? 2 ಡಬಲ್. ಪಲಾವ್ ಅಲ್ವಾ? ಇಟ್ಸ್ ಲೈಕ್ ಬಾತ್ ಅಲ್ವಾ? ಅದಕ್ಕೋಸ್ಕರ ಈಗ ಅಕ್ಕಿ ಹಾಕೋತಿದ್ದೀನಿ. ಅದು ನೀರಲ್ಲಿ ನೆನ್ಸಿದಿರಲ್ವಾ? ಇಲ್ಲ, ತೊಳೆದಿದೆ ಅಷ್ಟೇ. ತೊಳೆದಿರೋದು ಅಷ್ಟೇನಾ? ಈಗ ಪೀನಟ್ ಹಾಕೋತಿದ್ದೀನಿ. ಇದನ್ನೇನು ಹುರ್ಕೊಳ್ಳಲ್ಲ, ಹಾಗೆ ಹಾಕ್ಬೇಕಾ? ಹಾಗೆ ಹಾಕ್ಬೇಕು. ಹಸಿ ಚೆನ್ನಾಗಿರುತ್ತೆ. ಓಕೆ. ಒಂದು ಬೌಲು ಜಾಸ್ತಿ ಹಾಕೋಬೇಕು, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ ಒಂಥರ. ಅರ್ಧ ಸ್ಪೂನ್ ಉಪ್ಪು ಹಾಕ್ತಿದ್ದೀನಿ. ಈಗ ಕೊನೆಯಲ್ಲಿ ಉಪ್ಪು ಹಾಕ್ಬೇಕಾ? ಸರಿ. ಹಾ, ಮುಂದೆ ಮುಂದೆ ಅದು ಬೇಯಬೇಕು. ಮುಂದೆ ಮುಂದೆ ಆಮೇಲೆ ತೆಗಿಬೇಕು. ಮುಂದೆ ಆಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಬೇಕು. ಮುಂದೆ ನಿಮಗೆ ಸರ್ವ್ ಮಾಡಬೇಕು. ಮುಂದೆ ನೀವು ತಿನ್ನಬೇಕು. ಮುಂದೆ ಮುಂದೆ ನೆಕ್ಸ್ಟ್ ರೆಸಿಪಿ ಮಾಡಬೇಕು. ಮುಂದೆ ಅದು ಮುಗಿಬೇಕು. ಮುಂದೆ ಅದು ಆದ್ಮೇಲೂ ನೀವು ಅದನ್ನ ಟೇಸ್ಟ್ ಮಾಡಬೇಕು. ಮುಂದೆ ಅದಾದ್ಮೇಲೆ ಮುಗಿಯತ್ತೆ. ಮುಂದೆ ಪ್ರೋಗ್ರಾಮ್ ಮುಗಿಯತ್ತೆ. ಮುಂದೆ ಹ್ಮ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಕಾವ್ಯ, ವೆರಿ ನೈಸ್. ಸೊ ಈಗ ಅದು ಬೇಯ್ಲಿ. ಮುಂದೆ ಕುಕ್ಕರ್ ಇಟ್ಟಾಗಿದೆ, ವಿಷಲ್ ಕೂಗ್ಬೇಕು. ವಿಷಲ್ ಕೂಗಾದ್ಮೇಲೆ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಿ ನನ್ನ ಕೈ ಕೊಡ್ಬೇಕು. ಹಾ, ಎಷ್ಟೆಲ್ಲ ಪ್ರೊಸೀಜರ್ ಇದೆ. ಒಂದು ಶಾರ್ಟ್ ಬ್ರೇಕ್ ಬೇಕಲ್ವಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಟೊಮೆಟೊ ಪೀನಟ್ಸ್ ರೈಸ್ ಈಗ ಕುಕ್ಕರ್ನಲ್ಲಿದೆ. ವಿಷಲ್ ಕೂಡ ಆಗಿದೆ, ತಣ್ಣಗಾಗಿದೆ. ನೀನು ಓಪನ್ ಮಾಡಿ ನೋಡಿ ಆಮೇಲೆ ಒಂಚೂರು ಅದಕ್ಕೆ ಗಾರ್ನಿಶ್ ಮಾಡಿ ನನ್ನ ಕೈ ಕೊಟ್ಬಿಟ್ರೆ ಓ ಮುಂದಕ್ಕೆ ರೆಡಿ. ತಿನ್ನಕ್ಕೆ ರೆಡಿ. ತಿನ್ನಕ್ ರೆಡಿನಾ? ಯಾರು, ನಾನಾ ನೀವಾ? ನೀವು. ಗ್ಯಾರಂಟಿನಾ? ಗ್ಯಾರಂಟಿ. ನೋಡೋಣ ಹೇಗಾಗಿದೆ ಅಂತ. ನೋಡೋಣ. ಓಪನ್ ಓಪನ್. ಶುಮಂತ. ವಾವ್, ಎಷ್ಟು ಚೆನ್ನಾಗಾಗಿದೆ ಅಲ್ಲ? ಕಾವ್ಯ, ನಿಜ ಹೇಳಿ, ನೀವೇನ ಮಾಡಿದ್ದು? ನೀವು ನೋಡ್ಲಿಲ್ವಾ ಇಷ್ಟೊತ್ತು? ನಾನು ನೋಡ್ದೆ. ಹೆಂಗ್ ಇಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಆಶ್ಚರ್ಯ ಆಗ್ತಿದೆ. ತಿನ್ ನೋಡಿ ಆಮೇಲೆ ಹೇಳಿ. ಕಾವ್ಯ, ಬಾಸುಮತಿ ರೈಸ್ ಅಲ್ಲಿ ಮಾಡಿದ್ರೆ ಒಂದ್ ವಿಷಲ್ ಸಾಕಲ್ವಾ? ಸಾಕು. ನಿಂಬೆಹಣ್ಣು ಹಿಂಡ್ತಿದ್ದೀನಿ ಈಗ. ಓಕೆ. ಟೊಮೆಟೊ ಪ್ಯೂರಿನೂ ಹಾಕಿದ್ರಿ ಅಲ್ವಾ? ಈಗ ಕೊನೆಯಲ್ಲಿ ಯಾಕೆ ನಿಂಬೆ ರಸ ಹಾಕ್ತಾ ಇರೋದು? ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನ. ಲಾಸ್ಟಲ್ಲಿ ಹಾಕೊಂಡ್ರೆ. ನೆಕ್ಸ್ಟು ಕೊತ್ತಂಬರಿ ಹಾಕ್ತಿದ್ದೀನಿ. ರಾಯ್ತಾ ಬದಲು ಸಲಾಡಾ? ಟೊಮೆಟೊ ಪೀನಟ್ ರೈಟ್ ರೆಡಿ ಟು ಈಟ್. ಥ್ಯಾಂಕ್ ಯು ಸೋ ಮಚ್. ಟೊಮೆಟೊ ಪೀನಟ್ ರೈಸ್ ಬಹಳ ಈಸಿ ಅಲ್ಲ?
ನೋಡಕ್ ನಿಜವಾಗ್ಲೂ ವೆರಿ ಕಲರ್ಫುಲ್, ವೆರಿ ಟೇಸ್ಟಿ ಅಂತ ಅನಿಸ್ತಾ ಇದೆ. ನಾನು ಟೇಸ್ಟ್ ಮಾಡೋಕ್ ಮುಂಚೆ ಹೇಗ್ ಮಾಡೋದು ಅಂತ ಇನ್ನೊಂದ್ಸಲ ನೋಡ್ಕೊಳ್ಳಿ. ಟೊಮೆಟೊ ಪೀನಟ್ಸ್ ರೈಸ್ ಮಾಡುವ ವಿಧಾನ. ಮೊದಲು ಕುಕ್ಕರ್ಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಫ್ರೈ ಮಾಡಿ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವೀಟ್ ಕಾರ್ನ್, ಟೊಮೆಟೊ ಪ್ಯೂರಿ, ಪನ್ನೀರ್, ಬೀನ್ಸ್, ಕ್ಯಾರೆಟ್, ಈಸ್ಟರ್ನ್ ಅಚ್ಚ ಖಾರದ ಪುಡಿ, ಚಾಟ್ ಮಸಾಲ, ಹಸಿ ಬಟಾಣಿ, ನೀರು, ಬಾಸುಮತಿ ಅಕ್ಕಿ, ಕಡಲೆಕಾಯಿ ಬೀಜ ಹಾಗೂ ಉಪ್ಪನ್ನ ಹಾಕಿ ಕುಕ್ಕರ್ನಲ್ಲಿ 1 ವಿಷಿಲ್ ಕೂಗಿಸಿ ಕೊನೆಗೆ ನಿಂಬೆ ರಸ ಹಾಗೂ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಟೊಮೆಟೊ ಪೀನಟ್ಸ್ ರೈಸ್ ಸವಿಯಲು ಸಿದ್ಧ. ಟೊಮೆಟೊ ಪೀನಟ್ಸ್ ರೈಸ್ ಹೇಗ್ ಮಾಡೋದು ಅಂತ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೀರಾ? ಎಲ್ಲ ಬರ್ಕೊಂಡ್ರಿ ಅಲ್ವಾ? ಸರಿ, ಹಾಗಾದ್ರೆ ನಾನು ಟೇಸ್ಟ್ ಮಾಡ್ಬಿಡ್ಲಾ? ಟೇಸ್ಟ್ ಮಾಡಿ. ಬಾಸ್ಮತಿ ರೈಸ್ ನಿಜವಾಗ್ಲೂ ಚಂದ ಅಲ್ಲ ನೋಡೋಕೆ? ಏನಾಯ್ತು? ಯಾಕೆ ಹಿಂಗ್ ಮಾಡ್ರಿ? ಚೆನ್ನಾಗಿದೆ ಅಂತ ಗೊತ್ತು ನಂಗೆ. ಮನೇಲಿ ಚೆನ್ನಾಗಿ ಮಾಡ್ತೀರಾ? ಬಟ್ ಎಲ್ಲಿ ಯಾಕೆ ಹಿಂಗ್ ಮಾಡಿದ್ರಿ? ಚೆನ್ನಾಗಿದೆ. ಯಾರು ಹೇಳಿದ್ದು? ನಂಗೆ ಗೊತ್ತು. ಹೆಂಗ್ ಗೊತ್ತು? ನಿಮ್ ಎಕ್ಸ್ಪ್ರೆಷನ್ ನೋಡಿ. ಮೊದ್ಲು ನೋಡ್ನಲ್ಲ. ಯಾಕೆ ಇಷ್ಟು ಚೆನ್ನಾಗಿ ಮಾಡಿದ್ರಿ? ನೀವು ತಿನ್ಲಿ ಅಂತ. ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ಹಾ, ಆ ನಿಂಬೆ ಹುಳಿ ಫ್ಲೇವರ್ ಚೆನ್ನಾಗಿದೆ ಕೊನೆಯಲ್ಲಿ. ರಾಯ್ತಾ ಇದ್ರೆ ಇನ್ನೇನು ರಾಯ್ತಾ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ಸುತ್ತೆ ಅಲ್ಲ? ಸಖತ್ತಾಗಿದೆ. ಹಂಗೆ ನಾನು ಮನೆಗೆ ತಗೊಂಡೋಗ್ಬಿಡ್ತೀನಿ. ಸೊ ಮುಂದೆ ನೆಕ್ಸ್ಟು ರಾಗಿ ಜ್ಯೂಸ್. ರಾಗಿ ಜ್ಯೂಸ್ ಹೆಲ್ದಿ ಡ್ರಿಂಕ್. ಅದಕ್ಕೆ ಏನೇನು ಬೇಕು? ರಾತ್ರಿನೇ ನೆನೆಸಿಟ್ಟಿರೋದು ರಾಗಿ, ಆಮೇಲೆ ತುರ್ದಿರೋದು ಬೆಲ್ಲ, ಕಾಯಿ ತುರಿ, ಆಮೇಲೆ ಏಲಕ್ಕಿ ಪುಡಿ. ಇಷ್ಟೇ ಅಲ್ಲ? ತುಂಬಾ ಸಿಂಪಲ್, ಬೇಗ ಆಗುತ್ತೆ ಅಂಡ್ ಹೆಲ್ದಿ, ವೆರಿ ಹೆಲ್ದಿ ಡ್ರಿಂಕ್. ಸರಿ, ಈಗ ಮೊದ್ಲೇನ್ ಮಾಡ್ಕೋತೀರಾ? ಈಗ ರಾಗಿ ನೀವು ಹೇಳ್ದಾಗೆ ರಾತ್ರಿನೇ ನೆನ್ಸ್ಕೋಬೇಕಾ? ಅದೇ ಬರೀ ಮಾಮೂಲಿ ನೀರಾ ಅಥವಾ ಬಿಸ್ನೀರಾ? ಹಂಗೇನಿಲ್ಲ, ತಣ್ಣೀರಲ್ಲೇ ನೆನ್ಸ್ಕೋಬಹುದು. ತಣ್ಣೀರಲ್ಲೇ. ಈಗ 1 ಗ್ಲಾಸ್ ಜ್ಯೂಸ್ಗೆ ಎಷ್ಟು ರಾಗಿ ಬೇಕಾಗುತ್ತೆ? ಒಂದು ಹಾಫ್ ಗ್ಲಾಸ್ ಹಾಫ್ ಗ್ಲಾಸ್ ಅಷ್ಟು ರಾಗಿ ನೆನ್ಸ್ಕೋಬೇಕು. ಓಕೆಪಾ. ಸೊ ಈಗ ರಾಗಿ ನೆನ್ಸ್ಕೊಂಡಿದ್ದೀರಾ ಆಲ್ರೆಡಿ. ನೆಕ್ಸ್ಟ್ ಏನ್ ಮಾಡ್ತೀರಾ? ನೆಕ್ಸ್ಟ್ ಜಾರ್ ಕೊಡ್ಲಾ? ರಾಗಿ ಹಾಕೋತಿದ್ದೀನಿ. ಓಕೆ. ಅದು ಸಾಸಿವೆ ಅಲ್ವಾ? ರಾಗಿ ಅಲ್ಲ, ಸಾಸಿವೆ ರಾಗಿ ಒಂದೇ ತರ ಇರುತ್ತೆ, ಬಟ್ ಅದು ಸಾಸಿವೆ ಅನ್ಸ್ತದ ನನಗೆ. ಇಲ್ಲ, ರಾಗಿ. ಹೆಂಗ್ ಹೇಳ್ತೀರಾ ರಾಗಿ ಅಂತ? ಅದು ರೆಡ್ ಕಲರ್ ಇದೆ ಅಲ್ಲ, ಅದಕ್ಕೆ. ಈಗ ಸಾಸಿವೆ ಯಾವ ಕಲರ್ ಇರುತ್ತೆ? ಅದು ಬ್ಲ್ಯಾಕ್ ಇರುತ್ತೆ. ಹೌದಾ? ನಮ್ಮನೇಲೆಲ್ಲ ರೆಡ್ ಕಲರ್ ಇರುತ್ತಪ್ಪ ಸಾಸಿವೆ. ರಾಗಿ ಡಿಫ್ರೆಂಟ್ ಆಗಿದೆ ಅನ್ಸುತ್ತೆ. ಹೌದು, ತುಂಬಾ ಡಿಫ್ರೆಂಟ್. ಬೆಲ್ಲ ಹಾಕೋತಿದ್ದೀನಿ. ಬೆಲ್ಲ ಯಾಕೆ ತುರ್ಕೊಂಡಿದ್ದೀರಾ? ಅದು ರುಬ್ಕೊಳೋದಕ್ಕೆ, ಅದಕ್ಕೆ ಈಸಿ ಆಗುತ್ತೆ ಅಂತ, ಗ್ರೈಂಡ್ ಆಗುತ್ತೆ ಅಂತ. ಓಕೆ. ಈಗ ಇದು ಹಾಕೋತಿದ್ದೀನಿ, ಕೊಬ್ಬರಿ ಹಾಕೋತಿದ್ದೀನಿ. ಓಕೆ, ಹಸಿ ಕಾಯಿ ತುರಿ. ಓಕೆ. ಸ್ವಲ್ಪ ನೀರು ಬೇಕಾ? ಬೇಕು. ನಿಜ? ನಿಜವಾಗ್ಲು. ಕೊಟ್ಬಿಡ್ಲಾ? ಕ್ಯಾಚ್ ಹಿಡಿತೀರಾ? ಹಾಕಿ ಅಷ್ಟೇ. ಆಮೇಲೆ ನೀರ್ ಹಾಕೊಂಡೆ. ಈಗ ಗ್ರೈಂಡ್ ಮಾಡ್ಬೇಕಾದ್ರೆ ಜಾಸ್ತಿ ನೀರ್ ಹಾಕೋಬೇಕಾ ಅಥವಾ ಗ್ರೈಂಡ್ ಮಾಡ್ಬೇಕಾದ್ರೇನೆ ಜಾಸ್ತಿ ನೀರ್ ಹಾಕೋಬೇಕು? ಜಾಸ್ತಿ ಹಾಕೋಬೇಕಾ? ಯಾಕಂದ್ರೆ ಅದು ಸೋಸ್ಬೇಕಲ್ವಾ, ಅದಕ್ಕೆ. ಸರಿ, ಗ್ರೈಂಡ್ ಮಾಡ್ಕೊಂತೀವಿ. ನಿಜವಾಗ್ಲೂ ಮಾಡ್ತೀರಾ? ಗ್ರೈಂಡ್ ಮಾಡಕ್ ಬರುತ್ತಾ? ಬರುತ್ತೆ. ನೋಡೋಣ ಮಾಡಿ. ಈಗ ಆಯ್ತು. ಐ ಥಿಂಕ್ ತುಂಬಾ ನೈಸ್ ಆಗಿ ಗ್ರೈಂಡ್ ಮಾಡ್ಬೇಕಾಗುತ್ತೆ, ನುಣ್ಣಗೆ ಅಲ್ವಾ? ಈಗ ಒಂದು ಬೌಲ್ ಕೊಡಿ. ಕೊಡ್ಲಾ? ನೀವು ಬೌಲ್ ಮಾತ್ರ ಕೇಳಿದ್ರಿ, ಸ್ಟೈನರ್ ಕೂಡ ಕೊಡ್ತೀನಿ ನಾನು.
ಈಗ ರಾಗಿಗೆನೆ ಕಾಯಿ ಹಾಕೊಂಡು ರುಬ್ಕೋಬೇಕಲ್ವಾ? ಸೊ ದಟ್ ಎರಡು ಕಾಯಿ ಹಾಲು ಜೊತೆಗೆ ರಾಗಿ ಹಾಲು ಎರಡು ಮಿಕ್ಸ್ ಆಗುತ್ತೆ. ಇದನ್ನೇನು ಒಂದೇ ಸಲ ಗ್ರೈಂಡ್ ಮಾಡ್ಕೋಬೇಕಾ ಅಥವಾ 2 ಸಲ ಮಾಡ್ಕೋಬಹುದಾ? 2 ಸಲ ಮಾಡ್ಕೋಬಹುದಾ? ನೀರು ಕಾವ್ಯ, ಈಗ ರಾಗಿ ಹಾಲು ಸ್ವಲ್ಪ ಗಟ್ಟಿ ಇದ್ರೆ ನೋಡ್ಕೊಂಡು ನೀರ್ ಹಾಕೋಬೇಕು ಅಲ್ವಾ? ತುಂಬಾ ಗಟ್ಟಿನೂ ಕುಡಿಯಕ್ಕಾಗಲ್ಲ. ಈಗ ರಾಗಿಯಿಂದ ಬೇರೆ ಏನ ರೆಸಿಪೀಸ್ ಮಾಡ್ತೀರಾ ಅಥವಾ ಬರೀ ಇದೊಂದು ಜ್ಯೂಸ್ ಮಾತ್ರನಾ? ಇಲ್ಲ, ಬೇರೆ ಇದಕ್ಕೆ ಬೇರೆ ಕಾಳುಗಳೆಲ್ಲ ಹಾಕಿ ಪುಡಿ ಮಾಡಿ ಬೆಳಗ್ಗೆ ಹೊತ್ತು ಅದನ್ನ ಮಿಲ್ಕ್ ಶೇಕ್ ತರ ಅಮ್ಮ ಮಾಡ್ಕೊಡ್ತಾರೆ. ರಾಗಿ ಜೊತೆಗೆ ಬೇರೆ ಕಾಳು ಹಾಕ್ಬಿಟ್ಟು ಮಿಲ್ಕ್ ಶೇಕ್. ಈಗ ನೀವು ಮಾಮೂಲಿ ಹಾಲು ಕುಡಿಯೋ ಜಾಗದಲ್ಲಿ ಅದಕ್ಕೆ ಬೇರೆ ಪೌಡರ್ ಬದಲು ಈ ಕಾಳುಗಳ ಮಿಶ್ರಣ ಹಾಕ್ತೀರಾ? ರಾಗಿ ಜ್ಯೂಸ್ ರೆಡಿ ಟು ಡ್ರಿಂಕ್. ನಂಗೆ ಬೇಡ. ಯಾಕೆ? ಬೇಡ. ಹೆಲ್ತಿ ಆಗಿರೋಕೆ ಇಷ್ಟ ಇಲ್ವಾ? ಇಲ್ಲ. ಯಾಕೆ? ಸುಮ್ನೆ. ಪರವಾಗಿಲ್ಲ, ತಗೊಳ್ಳಿ. ಪರವಾಗಿಲ್ಲ, ಬೇಡ. ನಾನು ಮಾಡಿದ್ದೀನಲ್ವ, ತಗೊಳ್ಳಿ. ಅದಕ್ಕೆ ಬೇಡ. ಯಾಕೆ? ಸುಮ್ನೆ. ತಗೊಳ್ಳಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಐ ವಾಸ್ ವೈಟಿಂಗ್ ಆಕ್ಚುಲಾಗಿ. ಹೆಲ್ದಿ ಆಗಿರೋಂಥ ಹೆಲ್ದಿ ಡ್ರಿಂಕ್ ರಾಗಿ ಜ್ಯೂಸ್ ಎಲ್ರಿಗೂ ಒಳ್ಳೇದು ರೀ. ಮನೇಲಿ ಬರೀ ರಾಗಿಯಿಂದ ಮುದ್ದೆ ಮಾಡೋದಲ್ಲ, ರೊಟ್ಟಿ ಮಾಡೋದಲ್ಲ, ದೋಸೆ ಮಾಡೋದು ಅಲ್ಲ, ಅದಲ್ಲದೆ ಕೂಡ ರಾಗಿ ಜ್ಯೂಸ್ ಮಾಡ್ಬೋದು ಅಂತ ಕಾವ್ಯ ಇವತ್ತು ನನಗೆ ಹೇಳ್ಕೊಟ್ಟಿದ್ದಾಳೆ, ಹಾಗೆ ನಿಮಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ರಾಗಿ ಜ್ಯೂಸ್ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ನೆನೆಸಿದ ರಾಗಿ, ತುರಿದ ಬೆಲ್ಲ ಹಾಗೂ ಕಾಯಿ ತುರಿಯನ್ನ ಹಾಕಿ ನುಣ್ಣಗೆ ರುಬ್ಬಿಕೊಂಡು ಸೋಸಿಕೊಳ್ಳಿ. ಕೊನೆಗೆ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನ ಹಾಕಿ ಸರ್ವ್ ಮಾಡಿದರೆ ರಾಗಿ ಜ್ಯೂಸ್ ರೆಡಿ ಟು ಡ್ರಿಂಕ್. ರಾಗಿ ಜ್ಯೂಸ್ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ರಿ ಅಲ್ಲ? ತುಂಬಾ ಸಿಂಪಲ್. ನಮಗೆ ಗೊತ್ತಿರುತ್ತೆ ಸಿಂಪಲ್ ಅಂತ, ಆದ್ರೂ ಮನೇಲಿ ನಾವ್ಯಾರು ಟ್ರೈ ಮಾಡಿರಲ್ಲ. ನೋಡಿದಾಗ ಮತ್ತೆ ನೆನಪಾಗುತ್ತೆ, ಹೌದಲ್ವಾ, ರಾಗಿ ಜ್ಯೂಸ್ ಮಾಡ್ಬೋದು, ಹೀಗೆ ಮಾಡ್ಬೋದು, ತುಂಬಾ ಸಿಂಪಲ್ ಆಗಿದೆ ಅಂತ. ನೀವು ಮನೇಲಿ ಮಾಡಿ ಎಲ್ರಿಗೂ ಜ್ಯೂಸ್ನ ಅಟ್ಲೀಸ್ಟ್ ವಾರಕ್ಕೆ ಒಂದ್ಸಲ ಮಾಡ್ಕೊಡಿ. ತುಂಬಾ ಹೆಲ್ದಿ ಡ್ರಿಂಕ್ ಅಂಡ್ ತಂಪು ಕೂಡ. ಕುಡಿಲಾ? ಕೊಡಿರಿ. ನಿಮ್ಗೆ ಫಸ್ಟ್ ನೀವು ಶೇರ್ ಮಾಡ್ಕೊಳ್ಳೋಣ ಆಮೇಲೆ. ತುಂಬಾ ಚೆನ್ನಾಗಿದೆ ಬೊಂಬಾಟ್. ಥ್ಯಾಂಕ್ ಯು. ವೆರಿ ನೈಸ್. ಹಾ, ರಾಗಿ ಹಾಲು ಜೊತೆಗೆ ಕಾಯಿ, ಬೆಲ್ಲ, ಏಲಕ್ಕಿ ಎಲ್ಲ ಫ್ಲೇವರು ಸಿಗುತ್ತೆ ಗೊತ್ತಾ? ಇದು ಒಂದ್ ಸಿಗುತ್ತೆ, ಏಲಕ್ಕಿ ಮಾತ್ರ ಸಿಗುತ್ತೆ, ಅಥವಾ ರಾಗಿ ಫ್ಲೇವರ್ ಮಾತ್ರ ಅಂತ ಏನೂ ಇಲ್ಲ. ಸೊ 4 ಇಂಗ್ರೀಡಿಯೆಂಟ್ಸ್ ಫ್ಲೇವರ್ ಕರೆಕ್ಟ್ ಆಗಿದೆ ಅಂಡ್ ಗೊತ್ತಾಗುತ್ತೆ ನಮ್ಗೆ. ವೆರಿ ನೈಸ್. ಕಾವ್ಯ, ಕಾಲೇಜಿಗೆ ರಜಾ ಹಾಕಿ ಇಲ್ಲಿ ಬಂದು ನಾನ್ ನಿಮ್ಮನ್ ಗೋಳಿಕೊಂಡು, ನೀವು ನನ್ನನ್ ಗೋಳಿಕೊಂಡು, ಆದ್ರೂ ಕೂಡ ಟೊಮೆಟೊ ಪೀನಟ್ ರೈಸ್ ಸೂಪರ್ ಅಂಡ್ ಇದು ಕೂಡ ಬೊಂಬಾಟ್. ಥ್ಯಾಂಕ್ ಯು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಏನ್ ಅನಿಸ್ತು? ಖುಷಿ ಆಯ್ತು. ಮುಂದ ನೆಕ್ಸ್ಟ್ ಇನ್ನೊಂದ್ಸಲಿ ಬರ್ಬೇಕನ್ಸ್ತು. ಮುಂದ ನೆಕ್ಸ್ಟು ನೀವೇ ಹೇಳ್ಬೇಕು. ನಿಮ್ಗೋಸ್ಕರ ನಮ್ಮ ಈಸ್ಟರ್ನ್ ಮಸಾಲಾ ಅವ್ರ ಕಡೆಯಿಂದ ಮುಂದ ಈ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್ ಅಂಡ್ ಟ್ರಿಪ್ಗೆ ಎಂಜಾಯ್, ಮಜಾ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್. ಬಾಯ್. ಸ್ನೇಹಿತರೆ, ನಮ್ಮ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಹೀಗೆ ರೀ, ಸ್ಟೂಡೆಂಟ್ಸ್ ಬರ್ತಾರೆ, ದೊಡ್ಡವ್ರು ಬರ್ತಾರೆ, ಯಾರೇ ಬಂದ್ರು ಕೂಡ ತುಂಬಾ ಖುಷಿಯಿಂದ ಹೋಗ್ತಾರೆ, ತುಂಬಾ ಖುಷಿಯಿಂದ ನಮ್ಗೆ ರೆಸಿಪೀಸ್ನ ಹೇಳ್ಕೊಡ್ತಾರೆ. ಸೊ ಎಲ್ಲರೂ ಖುಷಿ ಪಡ್ಲಿ, ಎಲ್ಲರೂ ಖುಷಿಯಿಂದ ಅಡುಗೆ ಮಾಡ್ಲಿ ಅನ್ನೋದೇ ನಮ್ಮ ಇಂಟೆನ್ಷನ್. ಬರೀ ನಿಮ್ಮನೆ ಅಡುಗೆ ಮನೇಲಿ ಮಾತ್ರ ಅಡುಗೆ ಮಾಡಿದ್ರೆ ಸಾಕಾ? ಇಲ್ಲ ಅಲ್ವಾ? ನಿಮಗೆ ಗೊತ್ತಿರೋಂಥ ರೆಸಿಪೀಸ್ನ ಎಲ್ರಿಗೂ ಹೇಳ್ಕೊಡ್ಬೇಕಲ್ವಾ? ಅದೆಲ್ರಿಗೂ ಇಷ್ಟ ಆಗುತ್ತೆ, ಎಲ್ರಿಗೂ ಖುಷಿ ಆಗುತ್ತೆ. ಸೊ ಇಲ್ಲಿ ಬಂದು ನನ್ನ ಜೊತೆ ಅಡುಗೆ ಮಾಡಬೇಕಾದ್ರೆ ನಿಮ್ಮ ಇತ್ತೀಚಿನ ಫೋಟೋ ಕಳಿಸಿ, ಜೊತೆಗೆ ಮಾಡಬೇಕಾಗಿರುವಂತಹ ರೆಸಿಪಿ ಡೀಟೇಲ್ ಅನ್ನ ಬರೆದು ನೀಟಾಗಿ ಬರ್ದು ಕಳಿಸಿ. ಓಕೆ, ಜೊತೆಗೆ ಮೇಲ್ ಕೂಡ ಮಾಡ್ಬೋದು. ನಮ್ಮ ಅಡ್ರೆಸ್ ಇಷ್ಟೆಲ್ಲ ರೆಸಿಪೀಸ್ನ ನೀವು ನೋಡ್ಕೊಂಡಾದ್ಮೇಲೆ, ಇಷ್ಟೆಲ್ಲ ನಾನು ಮಾತಾಡಾದ್ಮೇಲೆ ನನ್ನ ಮನೆಗೆ ಹೊರಡುವಂಥ ಟೈಮ್ ಆಯಿತು. ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ನೀವು ಕರೆಕ್ಟ್ ಟೈಮ್ಗೆ ನಿಮ್ಮ ಟಿವಿ ಮುಂದೆ ನೋಡ್ತಾ ಕೂತೀರಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ಬಾಯ್, ಟೇಕ್ ಕೇರ್, ಸಿ ಯು.